ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದೇಳಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನತೆ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಗುರುಭ್ಯೋ ನಮಃ ಹರಿ ಓಂ. ಹರಿಕಥಾಮೃತ ಸಾರದಲ್ಲಿ ಭಗವಂತನ ಪೂರ್ಣತೆಯನ್ನು ಎಲ್ಲ ಅವನು ಎಲ್ಲಿ ಎಲ್ಲಿ ಪೂರ್ಣನಾಗಿದ್ದಾನೆ ಅಂತ ಎಂಬುದನ್ನು, ಅವನ ವ್ಯಾಪ್ತಿ, ಅದೇ ರೀತಿಯಾಗಿ ಅವನ ಪೂರ್ಣತೆಯ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಟ್ರು. ಇದಾದ ಮೇಲೆ ಮುಂದೆ ಭಗವಂತನ ಅಪೂರ್ವವಾಗಿರತಕ್ಕಂತಹ ವ್ಯಾಪ್ತಿಯ ವಿಚಾರವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾರೆ. ಭಗವಂತ ವ್ಯಾಪ್ತನಾಗಿದ್ದಾನೆ, ಹೌದು. ಅವನ ಆ ವ್ಯಾಪ್ತಿ ಅದು ಅತ್ಯದ್ಭುತವಾಗಿರತಕ್ಕಂತಹದ್ದು ಎಂಬ ವಿಚಾರವನ್ನು ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ತೋರಿಸಿಕೊಡ್ತಾರೆ. ಏನು ಅಂತ ಕೇಳಿದರೆ ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ಜಗನ್ನಾಥದಾಸರು. ಒಂದು ನರಸಿಂಹ ಭಗವಂತನ ನರಸಿಂಹಾವತಾರದ ವಿಚಾರವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾರೆ. ಹೇಗೆ ಭಗವಂತ ಅವನ ವ್ಯಾಪ್ತಿ, ಅವನ ಅತ್ಯದ್ಭುತವಾಗಿರತಕ್ಕಂತಹ ವ್ಯಾಪ್ತಿಯ ವಿಚಾರದಲ್ಲಿ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ಹೇಳ್ತಾರೆ. ಎಲ್ಲರನು ತಾನಿಪ್ಪ ತನ್ನೊಳ ಎಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠ್ಠಲ ಸೊಲ್ಲಲ ಅರಿಸಿ ಸ್ತಂಭದಿಂದಲಿ ಬಂದ ಭಕುತನಿಗೆ. ಭಗವಂತನ ಕಾರುಣ್ಯವನ್ನು, ಅದೇ ರೀತಿಯಾಗಿ ಅವನ ವ್ಯಾಪ್ತಿ, ಇದೆರಡನ್ನೂ ಕೂಡ ನಾವು ಇಲ್ಲಿ ನೋಡಬಹುದು. ಅದೇನು ಅಂತ ಕೇಳಿದರೆ ಹೇಳ್ತಾರೆ, ಎಲ್ಲರಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಇಡೀ ಜಗತ್ತಲ್ಲಿ ವ್ಯಾಪಿಸಿಕೊಂಡು ಜಗತ್ತಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಭಗವಂತನ ಒಂದು ಸ್ಥಾನ ಇಲ್ಲದೇ ಇರತಕ್ಕಂತಹ ಸ್ಥಾನ ಅಂತಿಲ್ಲ. ಇಲ್ಲಿ ಭಗವಂತ ಇಲ್ಲ ಎಂಬ ಒಂದು ದೃಷ್ಟಾಂತವನ್ನು ಹೇಳುವಂತಹ ಸ್ಥಾನಗಳಿಲ್ಲ. ಯಾಕೆ ಅಂತ ಕೇಳಿದರೆ ಇಡೀ ಜಗತ್ತನ್ನು ಅಂತರ್ಬಹಿಷ್ಯದ ಸರ್ವಂ ಅಂತ ಹೇಳಿಕೊಂಡು ಭಗವಂತನ ವ್ಯಾಪ್ತಿಯನ್ನು ವೇದ ಉಪನಿಷತ್ತು ಮೊದಲಾದವುಗಳು ಕೊಂಡಾಡಿವೆ. ಅದೇ ರೀತಿಯಾಗಿ ಎಲ್ಲರಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು. ಭಗವಂತ ಇಡೀ ಜಗತ್ತಲ್ಲಿದ್ದಾನೆ, ಮತ್ತೆ ಇಡೀ ಜಗತ್ತನ್ನು ತನ್ನಲ್ಲಿ ಧರಿಸಿಕೊಂಡಿದ್ದಾನೆ. ಇಡೀ ಜಗತ್ತಲ್ಲಿ ಇರುವುದು ಮಾತ್ರವಲ್ಲದೆ ಜಗತ್ತಿನಲ್ಲಿ ತಾನಿದ್ದುಕೊಂಡು ಆ ಜಗತ್ತಿನಲ್ಲಿರ್ತಕ್ಕಂತಹ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇರುವಿಕೆ, ಇದ್ದುಕೊಂಡು ಧಾರಣೆ ಮಾಡುವಿಕೆ, ಇದೆರಡೂ ಕೂಡ ಭಗವಂತನ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ.
ಜಗತ್ತಿನಲ್ಲಿ ಇರುವುದು ಒಂದು ರೀತಿಯಾಗಿ, ಇದ್ದುಕೊಂಡು ಇಡೀ ಜಗತ್ತನ್ನು ಧಾರಣೆ ಮಾಡುವಂತಹದ್ದು. ಇದಾದ ಮೇಲೆ ಎಲ್ಲರಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು ಅಪ್ರತಿಮಲ್ಲ. ಭಗವಂತನಿಗೆ ಒಂದು ಸರಿಸಾಟಿಯಾಗಿರತಕ್ಕಂತಹದ್ದು ಇನ್ನೊಂದು ಯಾವುದಾದ್ರೂ ಪದಾರ್ಥ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತನಿಗೆ ಸರಿಯಾಗಿ ಇನ್ನೊಂದು ಅವನಿಗೆ ಸಮನಾಗಿರತಕ್ಕಂತಹ ಒಂದು ಪದಾರ್ಥ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತಹ ಭಗವಂತ ಅಪ್ರತಿಮಲ್ಲ, ಮನ್ಮಥ ಜನಕ. ಭಗವಂತ ಎಂತ ಅಂತ ಕೇಳಿದ್ರೆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಇದಕ್ಕೆ ಹೇಳ್ತಾರೆ ಭಗವಂತನ ವೇದಾಹಂ ಸಮತೀತಾನಿ, ನಾನು ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಯಾವುದನ್ನೆಲ್ಲ ಅಂತ ಕೇಳಿದ್ರೆ ವರ್ತಮಾನಾನಿ, ಹಿಂದೆ ಆಗಿ ಹೋಗಿರತಕ್ಕಂಥದ್ದು, ವರ್ತಮಾನ ಕಾಲದಲ್ಲಿ ಏನಾಗ್ತಾ ಇದೆ, ಭವಿಷ್ಯತ್ತಿನಲ್ಲಿ ಏನಾಗ್ತದೆ, ಇದೆಲ್ಲವನ್ನೂ ತಾನು ತಿಳ್ಕೊಂಡಿದ್ದೇನೆ. ಭೂತ ಭವಿಷ್ಯತ್ ವರ್ತಮಾನಾದಿಗಳನ್ನು ತಾನು ತಿಳ್ಕೊಂಡಿದ್ದೇನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಆದರೆ ನನ್ನನ್ನು ಮಾತ್ರ ಯಾರೂ ಪೂರ್ಣವಾಗಿ ತಿಳಿದುಕೊಂಡಿರತಕ್ಕಂತಹ ಒಂದು ಜೀವ ಅಂತ ಯಾರಿಲ್ಲ. ಯಾಕೆ? ಮಾಂತು ವೇದ ನ ಕಶ್ಚನ, ನನ್ನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿರತಕ್ಕಂಥವನು ಯಾರೂ ಇಲ್ಲ ಅಂತೆಂಬುದಾಗಿ ಹೇಳ್ತಾರೆ. ಹೀಗೆ ಜಗದಾದ್ಯ ಅಂತ ಮಧ್ಯಗಳ, ನಾನು ಜಗತ್ತಿಗೆ ಆದಿಯೂ ಹೌದು, ಮಧ್ಯನೂ ಹೌದು, ಅಂತನೂ ಹೌದು. ಜಗತ್ತು ಯಾರಿಂದಾಗಿ ಇದೆ ಕೇಳಿದರೆ ಇಡೀ ಜಗತ್ತಿನಲ್ಲಿ ಆದಿ ಮಧ್ಯ ಅಂತ್ಯ ಇದೆಲ್ಲದಕ್ಕೂ ಕೂಡ ಕಾರಣನಾಗಿದ್ದೇನೆ ಅಂತ ಹೇಳ್ತಾರೆ. ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಅಂತ ಹೇಳ್ತಾರೆ. ಈ ಭಗವಂತ ಅನಂತವಾಗಿರತಕ್ಕಂತಹ ಗುಣಗಳಿಂದ ತುಂಬಿದವನು. ಮತ್ತೆ ದಾನವದಲ್ಲಣ, ದಾನವರಿಗೆ ಅಸುರರಿಗೆ ಭಗವಂತ ಎಂಥವನು ಕೇಳಿದ್ರೆ ಭಗವಂತ ಅವರಿಗೆ ಮಾರಕನಾಗಿರತಕ್ಕಂಥವನು. ಯಾರಿಗೆ? ದಾನವರಿಗೆ, ಅಸುರರಿಗೆ ಭಗವಂತ ಯಾವ ಕಾಲಕ್ಕೂ ಕೂಡ ಒಳ್ಳೆಯ ಅನುಗ್ರಹಾದಿಗಳನ್ನು ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ದಾನವರಿಗೆ ಅಸುರರಿಗೆ ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಗತಿ ಆಗಬೇಕು. ಅದಕ್ಕೋಸ್ಕರವಾಗಿ ಭಗವಂತ ದಾನವರಿಗೆ ಅಸುರರಿಗೆ ಅವನು ಭಯಂಕರನಾಗಿರತಕ್ಕಂಥವನು. ಅಂತಹ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲ, ಅಂತಹ ಜಗನ್ನಾಥ ವಿಠಲನು ಈ ಜಗನ್ನಾಥದಾಸರು ಮಾಡಿರತಕ್ಕಂತಹ ಇದು ಅವನಿಗೆ ಸ್ವಾಮಿಯಾಗಿರತಕ್ಕಂಥವನು ಭಗವಂತ. ಈ ಭಕ್ತನ ಮಾತನ್ನ ಪ್ರೀತಿಯಿಂದ ಕೇಳಿ ಜಗನ್ನಾಥ ವಿಠಲ ಭಕ್ತರನ್ನ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಭಕ್ತರು ಕರೆದ್ರು ಅಂತಾದರೆ ಎಲ್ಲಿಂದಾದರೂ ಬಂದೇ ಬರ್ತಾನೆ. ಯಾಕೆ ಅಂತ ಕೇಳಿದ್ರೆ ಸ್ತಂಭದಿಂದಲೇ ಬಂದ ಭಕ್ತನಿಗೆ ಭಗವಂತ ಸ್ತಂಭದಲ್ಲಿ ಆವಿರ್ಭವಿಸಿದ. ಅದನ್ನು ಭಾಗವತವು ಕೂಡ ನಮಗೆ ಚೆನ್ನಾಗಿ ಅದನ್ನು ಅರ್ಥ ಮಾಡಿಸಿಕೊಡ್ತದೆ. ಹೇಳ್ತಾರೆ ಸರ್ವಧರ್ಮೋಪತ್ತೇಷ್ಟ ಅಂತ ಒಂದು ಸೂತ್ರವನ್ನು ವ್ಯಾಸರು ಮಾಡಿದ್ದಾರೆ. ಎಲ್ಲ ವಿರುದ್ಧವಾಗಿರತಕ್ಕಂತಹ ಗುಣಗಳನ್ನು ಯಾವುದೆಲ್ಲ ಭಗವಂತನಲ್ಲಿ ಯಾವುದೇ ಗುಣಗಳನ್ನು ಕೂಡ ನಾವು ಕೂಡಿಸ್ಬೋದು. ಯಾಕೆ ಅಂತ ಕೇಳಿದ್ರೆ ವಿರುದ್ಧ ಧರ್ಮಗಳು ಕೂಡ ಭಗವಂತನಲ್ಲಿ ಅನ್ವಯವಾಗ್ತದೆ. ಅಂತಹ ಭಗವಂತ ಗುಣಾಶ್ರುತ ಸುವಿರುದ್ಧಾಶ್ಚ ದೇವೇ ಸಂಧ್ಯಶ್ರುತ ನೈವಾತ್ರ ಶಂಕಾ ಚಿಂತ್ಯ ಅಚಿಂತ್ಯ ಶ್ರುತೈವ ದೋಷ ಶ್ರುತಾಶ್ಚ ನಾಜ್ಞೈರ್ಹಿ ತದಾ ಪ್ರತೀಕಾ. ಭಗವಂತ ಗುಣಾಶ್ರುತ, ಎಲ್ಲ ಗುಣಗಳಲ್ಲೂ ಕೂಡ ಗುಣಗಳು ಕೇಳಲ್ಪಟ್ಟಿದೆ. ಸುವಿರುದ್ಧಾಶ್ಚ, ವಿರುದ್ಧವಾಗಿರತಕ್ಕಂತಹ ಗುಣಗಳು ಅಂತ ಏನೆಲ್ಲ ಇದೆಯೋ ಅದೃತಃ ಸುಧೃತಃ ಸ್ವಾಸ್ಯ ಪ್ರಾಗ್ವಂಶ ವಂಶವರ್ಧನ, ನೀವು ಅವರನ್ನು ಏನನ್ನು ಬೇಕಾದರೂ ವಿರುದ್ಧ ಗುಣಗಳನ್ನು ಹೇಳಿ ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಮೇಳೈಸಿಕೊಂಡುಂಟು. ಅವನಲ್ಲಿ ಸಮನ್ವಯ ಮಾಡಬಹುದು. ಯಾಕೆ ಅಂತ ಕೇಳಿದರೆ ಭಗವಂತನಲ್ಲಿ ಯಾವುದೂ ಕೂಡ ವಿರುದ್ಧವಾಗಿರತಕ್ಕಂತಹ ಗುಣಗಳು ಅಂತ ಇಲ್ಲ. ಭಗವಂತನಿಗಾಗುವಾಗ ಎಲ್ಲವೂ ಕೂಡ ಅದು ಎಲ್ಲವೂ ಕೂಡ ಗುಣಗಳೇ, ವಿರುದ್ಧ ಗುಣ ಅಲ್ಲವೇ ಅಲ್ಲ. ಅದು ಭಗವಂತನಿಗೆ ಸಮನ್ವಯವಾಗಿರತಕ್ಕಂತಹ ಗುಣಗಳೇ ಅಂತ ಹೇಳ್ತಾರೆ. ಹೀಗೆ ಸುವಿರುದ್ಧಾಶ್ಚ ದೇವೇ ಸಂತಶ್ರುತಾ, ಆಶ್ರುತ ನೀವು ಕೇಳಲ್ಪಡದೇ ಇರತಕ್ಕಂತಹ ಗುಣಗಳು ಕೂಡ ಭಗವಂತನಲ್ಲಿ ಹೇಳಿಕ್ಕೆ ಬರ್ತದೆ.
ನಾವು ಕೇಳಿದಂತಹ ಶಬ್ದಗಳು, ನಾವು ಕೇಳಿದಂತಹ ಗುಣಗಳು ಅದು ಯಾವುದೋ ಒಂದು ಸೀಮಿತ, ನಮ್ಮದು ಯಾವುದೋ ಪರಿಧಿಯಾಗಿರತಕ್ಕಂತಹದ್ದು. ನಮ್ಮದು ನಮ್ಮ ಗುಣಗಳ ಅಥವಾ ನಾವು ಗುಣಗಳ ಬಗ್ಗೆ ಕೇಳಿದ್ದು ಅದು ಸೀಮಿತವಾದದ್ದು. ಭಗವಂತನಲ್ಲಿ ಆಗುವಾಗ ಆ ರೀತಿಯಾಗಲ್ಲ. ವಿರುದ್ಧ ನಾವು ಕೇಳಲ್ಪಡದೇ ಇರತಕ್ಕಂತಹ ಗುಣಗಳು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಬಹುದು. ಚಿತ್ಯ ಅಚಿಂತ್ಯಾಶ್ಚ, ಚಿಂತ್ಯವಾಗಿರತಕ್ಕಂಥದ್ದು ನಾವು ನಮ್ಮ ಮಾನಸಿಕವಾಗಿರತಕ್ಕಂತಹ ವ್ಯವಸ್ಥೆಯಿಂದಾಗಿ ಚಿಂತನೆ ಮಾಡಲಿಕ್ಕೆ ಬರುವಂತಹ ಗುಣಗಳು, ಅಚಿಂತ್ಯವಾಗಿರತಕ್ಕಂತಹ ಗುಣಗಳು, ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಹೇಳಬಹುದು. ತಥೈವ ದೋಷಾ, ಯಾವುದೂ ಕೂಡ ಸರ್ವಗುಣಾಭವತ್ತೇಶ ಶ್ರುತಿ, ಎಲ್ಲ ಗುಣಗಳನ್ನು ಕೂಡ ಭಗವಂತನಿಗೆ ಸಮನ್ವಯ ಮಾಡಬಹುದು ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ವ್ಯಾಪ್ತಿಯನ್ನು ಇಷ್ಟು ತುಂಬ ಅದ್ಭುತವಾಗಿ ಅದನ್ನು ಹೇಳ್ತಾರೆ. ಇನ್ನೊಂದೇನು ಅಂತ ಕೇಳಿದ್ರೆ, ಎಲ್ಲರೊಳಗೆ ಅವನಿದ್ದಾನೆ, ತನ್ನೊಳಗೆ ಎಲ್ಲವನ್ನೂ ಕೂಡ ಧಾರಣೆ ಮಾಡಿದ್ದಾನೆ. ಭಗವಂತ ತಾನು ಅವನಲ್ಲಿ ಎಲ್ಲವೂ ಕೂಡ ಇದೆ ಅಂತ ಹೇಳಿದರೆ ಹೌದು, ಒಪ್ಪಿಕೊಳ್ಳಬಹುದು. ಎಲ್ಲವೂ ಕೂಡ ಅವನಲ್ಲಿಯೇ ಆಶ್ರಯಿಸಿಕೊಂಡುಂಟು, ಹೌದು. ಯಾಕೆ ಅಂತ ಕೇಳಿದ್ರೆ ಬೇರೆ ಆಶ್ರಯ ಇಲ್ಲ. ಮತ್ತೆ ಆಶ್ರಯ ಯಾರು ಕೇಳಿದ್ರೆ ಭಗವಂತ ಮಾತ್ರ. ಆ ಆಶ್ರಯ ಅದು ಅವನು ಮಾತ್ರ, ಭಗವಂತ ಮಾತ್ರ. ಯಾವ ಆಶ್ರಯಗಳು ಇಲ್ಲದಿದ್ದಾಗ ಭಗವಂತನೇ ಪರಮಾಶ್ರಯ, ಮುಖ್ಯಾಶ್ರಯನಾಗಿರ್ತಾನೆ. ಅಂತಹ ಭಗವಂತ ಆಶ್ರಯ ಅಂತ ಹೇಳಿದ ಮೇಲೆ, ಅದಾದ ಮೇಲೆ ಮುಂದೆ ಹೇಳ್ತಾರೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಎಲ್ಲ ತನ್ನೊಳಗೆ ಎಲ್ಲರನ್ನು ಧರಿಸಿಹನು, ತಾನು ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ, ಇಡೀ ಜಗತ್ತನ್ನು ಕೂಡ ತಾನು ಧಾರಣೆ ಮಾಡಿದ್ದಾನೆ ಅಂತ ಎಂಬುದನ್ನು ಹೇಳ್ತಾರೆ. ತದೇಜತಿ ಅಣೋರಣೀಯಾನ್ ಮಹತೋ ಮಹೀಯಾನ್, ಯಾವುದೇ ವಿರುದ್ಧ ಗುಣಗಳನ್ನು ಬೇಕಾದರೂ ನೀವು ಇಟ್ಟುಕೊಳ್ಳಿ. ಅಣೋರಣೀಯಾನ್ ಮಹತೋ ಮಹೀಯ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ದೂರಾತ್ ದೂರತುರಂ ಯತ್ತೋ ತದೇವಾಂತಿಕಮಂತಿಕಾತ್. ಆಚಾರ್ಯರ ಭಾಷ್ಯ ಅದೇ ರೀತಿಯಾಗಿ ವೇದ ಮಂತ್ರಗಳು, ಉಪನಿಷತ್ತು ಮಂತ್ರಗಳು ಎಲ್ಲವೂ ಕೂಡ ಭಗವಂತನ ವಿರುದ್ಧ ಧರ್ಮಗಳನ್ನು, ಅವನು ದೂರ ಅಂತಾದರೆ ದೂರ, ದೂರತರಂ ಎತ್ತು ತದೇವಾಂತಿಕಮಂತಿಕಾತ್, ಅದು ದೂರಕ್ಕೆ ದೂರ. ಆದರೆ ಹತ್ತಿರ ಅಂತ ಹೇಳಿದ್ರೆ ಹತ್ತಿರಕ್ಕೆ ತುಂಬ ಹತ್ತಿರನಾಗಿರತಕ್ಕನು. ಹೃದಯ ಗುಹೆಯಲ್ಲಿ ವಾಸ ಮಾಡಿಕೊಂಡು, ಹೃದಯದಲ್ಲಿ ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡಿಕೊಂಡು ಎಲ್ಲರನ್ನೂ ಕೂಡ ಪರಿಪಾಲನೆ ಮಾಡತಕ್ಕಂಥವನು ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಅತ್ಯಂತ ಇನ್ನೂ ಚಾಂದೋಗ್ಯ ಭಾಷ್ಯದ ಮಂಗಲ ಶ್ಲೋಕವನ್ನು ಕೂಡ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅತ್ಯುದ್ರಿಕ್ತ ವಿದೋಷದ ಸುಖ ಮಹಾಜ್ಞಾನೈಕತಾರ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಭಗವಂತನಲ್ಲಿ ಏನೆಲ್ಲ ಇದೆ ಅಂತ ಕೇಳಿದ್ರೆ, ಅತ್ಯುದ್ರಿಕ್ತ ವಿದೋಷ, ದೋಷಗಳು ಇಲ್ವೇ ಇಲ್ಲ. ಮತ್ತೆ ಸುಖಗಳು ಮಾತ್ರ ಇರುವಂತಹದ್ದು. ಸತ್ಸುಖ ಮಹಾಜ್ಞಾನ ಏಕತಾನ ಪ್ರಭಾ, ಅತ್ಯದ್ಭುತವಾಗಿರತಕ್ಕಂಥವನು. ಸರ್ವ ಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ, ಇಡೀ ಜಗತ್ತಿನ ಧಾರಣೆಯನ್ನು ಮಾಡಿಕೊಂಡು ಜಗತ್ತನ್ನು ಪೋಷಣೆ ಮಾಡತಕ್ಕಂಥವನು ಎಂಬಂತಹ ರೀತಿಯಲ್ಲಿ ಛಾಂದೋಗ್ಯ ಉಪನಿಷತ್ತು ನಮಗೆ ಭಗವಂತನ ಸರ್ವೋತ್ತಮತ್ವವನ್ನು, ಅವನ ವ್ಯಾಪ್ತಿಯ ವಿಚಾರವನ್ನು, ಅವನಲ್ಲಿರ್ತಕ್ಕಂತಹ ಪೂರ್ಣತೆಯ ವಿಚಾರವನ್ನು ನಮಗೆ ಉಪನಿಷತ್ತು ತೋರಿಸಿಕೊಟ್ಟದ್ದು. ಹೀಗೆ ಆ ಭಗವಂತನ ಎಲ್ಲರಳು ತಾನಿಪ್ಪ, ತನ್ನೊಳಗೆಲ್ಲರನ್ನು ಧರಿಸಿಯನು ಅಪ್ರತಿಮಲ್ಲ ಮನ್ಮಥ ಜನಕ. ಭಗವಂತ ಆ ಮನ್ಮಥನಿಗೂ ಕೂಡ ತಂದೆ. ಯಾಕೆ ಅಂತ ಕೇಳಿದ್ರೆ, ಸೌಂದರ್ಯದ ಗಣಿ ಭಗವಂತನಿಗೆ ಒಂದು ಯಾರಾದರೂ ಕೂಡ ಅವನಿಗೆ ಸಮನಾಗಿರತಕ್ಕಂಥವ್ರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅವನ ಧ್ಯಾನವನ್ನು ಮಾಡಬೇಕು ಅಂತಾದರೂ ಕೂಡ ಸಂತತಂ ಚಿಂತೆಯೇತು ಅಂತ ಬಹಳ ಅದ್ಭುತವಾಗಿ ಆಚಾರ್ಯ ಮಧ್ವರು ಕೂಡ ಭಗವಂತನ ಒಂದೊಂದು ರೂಪಗಳನ್ನು, ಒಂದೊಂದು ದೇಹದ ಅಂಗವನ್ನು ನಾವು
ಚಿಂತನೆ ಮಾಡಬೇಕು. ತಮಾಚಕೋರಿ ವಿಧವೇ ದುಷ್ಟದರ್ಬೋಧವನ್ನೇ ಅಮಂದ ಗುಣದಾರೋಪಿ ಮಂದಹಾದೇನ ವೀಕ್ಷಿತ ನಿತ್ಯವಿಂದರಯಾನಂದ ಸಾಂದ್ರೋಯೋ ನೌಮಿತಂಬರಿಂ ವಶೀವಶೇನ ಕಸ್ಯಾಪಿ. ಹೀಗೆ ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂತಹ ಗುಣಗಳನ್ನ ಪೂರ್ಣವಾಗಿ ನಮಗೆ ಅದನ್ನ ತೋರಿಸಿಕೊಡುತ್ತಾರೆ. ಅಂತಹ ವಿರುದ್ಧವಾಗಿರತಕ್ಕಂತಹ ಗುಣಗಳೂ ಕೂಡ ಭಗವಂತನಲ್ಲಿ ಅದು ಸಮನ್ವಯವಾಗ್ತದೆ ಎಂಬುದಾಗಿ ಹೇಳಿದ ನಂತರ ಮುಂದೆ ಜಗದಾದಿ ಅಂತ ಮಧ್ಯಗಳ ಜಗತ್ತಿಗೆ ಆದಿ ಅಂತ ಮಧ್ಯ ಎಲ್ಲವೂ ಕೂಡ ಭಗವಂತನೇ. ಯಾಕೆ ಅಂತ ಕೇಳಿದ್ರೆ ಪೂರ್ಣವಾಗಿ ಜಗತ್ತು ಯಾರಲ್ಲಿ ನಿಂತುಕೊಂಡಿದೆ ಅಂತ ಕೇಳಿದ್ರೆ ಅದೇ ಭಗವಂತನಲ್ಲಿ ಮಾತ್ರ. ಇಡೀ ಜಗತ್ತನ್ನ ಧಾರಣೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರತಕ್ಕಂತಹದ್ದು ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಅವನ ಪರಮ ಸುಂದರವಾಗಿರತಕ್ಕಂತಹ ಆಕಾರ ಅದನ್ನ ಹೇಳ್ತಾರೆ. ಹೀಗೆ ಭಗವಂತನ ರೂಪ ಅದು ಯಾರೂ ಕೂಡ ಅದಕ್ಕೆ ಸರಿಯಾಗಿಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಮನ್ಮಥಜನಕ ಜಗದಾದಿ ಅಂತ ಮಧ್ಯಗಳ ಜಗತ್ತಿಗೆ ಆದಿ ಅಂತ ಮಧ್ಯ ಎಲ್ಲವೂ ಕೂಡ ಇವನೇ ಅಂತ ಹೇಳಿಕೊಂಡು ಬಹುಗುಣ ಭರಿತ ಭಗವಂತ. ಬಹುಗುಣಗಳು ಯಾವುದೆಲ್ಲ ಗುಣಗಳು ಇದೆ ಅಂತ ಹೇಳಿದರೆ ಯಾವುದು ಜ್ಞಾನ ಆನಂದ, ಅದೇ ರೀತಿಯಾಗಿ ಶಕ್ತಿ ಭೋಗ ಬಲ ಎಲ್ಲ ಗುಣಗಳು ಅದು ಒಂದೊಂದು ಗುಣಗಳು ಅಂತಲ್ಲ, ಎಲ್ಲ ಗುಣಗಳು ಕೂಡ ಅದು ಪೂರ್ಣವಾಗಿ ತುಂಬಿಕೊಂಡುಂಟು ಅಂತ ಅದನ್ನು ಹೇಳ್ತಾರೆ. ದಾನವದಲ್ಲಣ ಭಗವಂತ, ದಾನವರಿಗೆ ಅಸುರರಿಗೆ ಭಗವಂತ ಮೃತ್ಯು ಸದೃಶನಾಗಿರತಕ್ಕಂಥವನು, ಅವರನ್ನ ಸಂಹಾರ ಮಾಡತಕ್ಕಂಥವನು ಅಂತ ಹೇಳ್ತಾರೆ. ಜಗನ್ನಾಥ ವಿಠಲ ಸೊಲ್ಲಸ ಲಾಲಿಸಿ, ಯಾರು ಭಕ್ತರಿದ್ದಾರೆ ಭಕ್ತರ ಮಾತನ್ನ ಭಕ್ತರ ಕರೆಯನ್ನ ಓಗೊಟ್ಟು ಅವನ ಕರೆಗೆ ಓಗೊಟ್ಟು ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಸ್ತಂಭದಿಂದಲೇ ಬಂದ ಭಕುತನಿಗೆ ಭಗವಂತ ಭಕ್ತರಿಗೋಸ್ಕರವಾಗಿ ಸ್ತಂಭದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅದನ್ನ ಭಾಗವತ ಬಹಳ ಚೆನ್ನಾಗಿ ಕೊಂಡಾಡ್ತೀವಿ. ಸತ್ಯಂ ವಿಧಾತು ನಿಜ ಭೃತ್ಯಭಾಷಿತಂ ವ್ಯಾಪ್ತಿಂಚ ಭೂತೇಷು ಕಿಲೇಶಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ತಪಾಯಾಂ ನಮೃಗಂ ನ ಮಾನುಷಂ. ಭಗವಂತನ ಈ ಜಗನ್ನಾಥದಾಸರ ಮಾತು ಭಾಗವತದ ಮಾತಿಗೆ ಸರಿಯಾಗಿ ಹೊಂದುವಂತಹದ್ದು. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯ ತನ್ನ ಸೇವಕನಾಗಿರತಕ್ಕಂತಹ ಪ್ರಹ್ಲಾದ ಹೇಳಿದಕ್ಕಂತಹ ಮಾತನ್ನ ಸತ್ಯ ಮಾಡಬೇಕು ಅಂತ ಹೇಳಿಕೊಂಡು ಭಗವಂತ ಏನು ಮಾಡಿದ? ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಅವನಿಗೆ ವ್ಯಾಪ್ತಿ ಎಲ್ಲಿದೆ ಕೇಳಿದ್ರೆ ಅಖಿಲೇಶು ಚಾತ್ಮನಃ, ಇಡೀ ಜಗತ್ತಲ್ಲಿ ವ್ಯಾಪ್ತಿ ಉಳ್ಳವನು ಭಗವಂತ. ಅಲ್ಲಿ ಇಲ್ಲಿ ಅಂತಲ್ಲ, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್. ಅಂತಹ ಭಗವಂತ ಏನು ಮಾಡಿದ ಕೇಳಿದ್ರೆ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್, ಭಗವಂತ ಒಳ್ಳೆಯ ರೂಪವನ್ನು ಧಾರಣೆ ಮಾಡಿಕೊಂಡು ಸ್ತಂಭೆ ಸಭಾಯ ನಮೃಗಂ ನ ಮಾನುಷಂ, ಸಭೆಯ ಮಧ್ಯದಲ್ಲಿ ಆ ಹಿರಣ್ಯಕಶಿಪುವಿನ ಸಭೆಯ ಮಧ್ಯದಲ್ಲಿ ನಮೃಗಂ ನ ಮಾನುಷಂ, ಮೃಗ ಮನುಷ್ಯ ರೂಪವನ್ನು ಬಿಟ್ಟು ಅತ್ಯದ್ಭುತವಾಗಿರತಕ್ಕಂತಹ ರೂಪವನ್ನು ಭಗವಂತ ಧಾರಣೆ ಮಾಡಿಕೊಂಡು ಬಂದ ಅಂತ ಹೇಳ್ತಾರೆ. ಯಾರಿಗೋಸ್ಕರ ಅಂತ ಕೇಳಿದ್ರೆ ಅದು ಕೇವಲ ಸತ್ಯಂ ವಿಧಾತು, ತನ್ನ ಭಕ್ತನಿಗೆ ಸ್ತಂಭದಿಂದಲೇ ಬಂದ ಭಕ್ತನಿಗೆ ಆ ಭಕ್ತನ ಮಾತನ್ನ ಪ್ರಹ್ಲಾದನ ಮಾತನ್ನ ನಿಜ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಆ ಸ್ತಂಭದಿಂದಲೇ ಆವಿರ್ಭವಿಸಿದ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಆ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ವ್ಯಾಪ್ತಿ, ಅದೇ ರೀತಿಯಾಗಿ ಅವನು ಎಲ್ಲ ಕಡೆಗಳಲ್ಲಿರತಕ್ಕಂಥವನು ಆ ಸ್ತಂಭದಲ್ಲಿ ಬಂದ ಅಂತ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತನ ನಾಮ ಅದು ಎಂಥದ್ದು ಅಂತ ಕೇಳಿದ್ರೆ ಅನಂತವಾಗಿರತಕ್ಕಂತಹ ನಾಮಗಳು. ಅವನಿಗೆ ಒಂದು ನಾಮ ಅಂತ ಅಲ್ಲ, ಎಲ್ಲ ನಾಮಗಳು ಕೂಡ ಅವನದ್ದೇ. ಸಮನ್ವಯಾಧ್ಯಾಯದಲ್ಲಿ ಭಗವಂತನಿಗೆ ಎಲ್ಲ ನಾಮಗಳು ಕೂಡ ಅವನ
ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ, ತತ್ರ ಪ್ರಸಿದ್ಧ ಎಲ್ಲ ಶಬ್ದಗಳನ್ನು ಕೂಡ ಭಗವಂತನಿಗೆ ಸಮನ್ವಯ ಮಾಡ್ತಾರೆ. ಹೀಗೆ ಆ ಅನಂತ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ಸಹಸ್ರನಾಮ ಹೇಳುವಂತಹದ್ದು. ಅವನ ನಮ್ಮಲ್ಲಿ ಯಾವುದೆಲ್ಲ ನಾಮಗಳು ಇದೆಯೋ ಆ ಎಲ್ಲ ನಾಮಗಳು ಕೂಡ ಅವನದ್ದೇ. ಗೌಣವಾಗಿರ್ತಕ್ಕಂತಹದ್ದು ಅಥವಾ ಪ್ರಸಿದ್ಧವಾಗಿರ್ತಕ್ಕಂತಹ ಎಲ್ಲ ನಾಮಗಳು, ನಾಮವಾಚಕವಾಗಿರ್ತಕ್ಕಂತಹ ಪದಗಳು ಅದೆಲ್ಲವೂ ಕೂಡ ಭಗವಂತನದ್ದೇ ಎಂಬ ವಿಚಾರವನ್ನು ಹೇಳ್ತಾರೆ. ಹೀಗೆ ಆ ಅನಂತ ಗುಣಭರಿತನಾಗಿರ್ತಕ್ಕಂಥವನು, ಅಂತಹ ಭಗವಂತ, ವ್ಯಾಪ್ತಿಯುಳ್ಳಂತಹ ಭಗವಂತ ತಾನು ತನ್ನ ಭಕ್ತನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಬಂದ ಅಂತ ಎಂಬುದನ್ನು, ಈ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಟ್ಟದ್ದು. ಹೀಗೆ ತಮ್ಮ ವ್ಯಾಪ್ತಿ, ಎರಡನೆಯ ಸಂಧಿಯಾಗಿರತಕ್ಕಂತಹ ವ್ಯಾಪ್ತಿ ಸಂಧಿಯನ್ನು ವಿರುದ್ಧ ಇದನ್ನು ನರಸಿಂಹ ರೂಪವನ್ನು ತೀರ್ಥಪ್ರಬಂಧದಲ್ಲಿಯೂ ಕೂಡ ಅದರ ಅತ್ಯದ್ಭುತವಾಗಿರತಕ್ಕಂತಹ ಅದರ ವಿರುದ್ಧ ಧರ್ಮಾಧಿಕರಣತ್ವವನ್ನು ಕೂಡ ನಮಗೆ ತೀರ್ಥಪ್ರಬಂಧದಲ್ಲಿ ವಾದಿರಾಜರು ಅದನ್ನು ಹೇಳ್ತಾರೆ. ವಿರುದ್ಧ ಧರ್ಮಧರ್ಮಿತ್ವಂ ಸರ್ವಾಂತರಿ ಯಾಮಿತಾಂತದ ನರಸಿಂಹ ಅದ್ಭುತಸ್ತಂಭ ಸಂಭೂತ ಸ್ಪಷ್ಟಯತ್ಯಯಂ. ವಿರುದ್ಧ ಧರ್ಮಾಧಿಕರಣತ್ವಗಳು ಎಲ್ಲೆಲ್ಲಿದೆಯೋ, ವಿರುದ್ಧ ಧರ್ಮಾಧಿಕರಣತ್ವ ಉಳ್ಳದ್ದೆಲ್ಲವೂ ಕೂಡ ಭಗವಂತನದ್ದೇ. ವಿರುದ್ಧ ಧರ್ಮಧರ್ಮಿತ್ವ, ವಿರುದ್ಧ ಧರ್ಮಗಳು, ಧರ್ಮಿಗಳು ಎಲ್ಲವೂ ಕೂಡ. ಮತ್ತೆ ಸರ್ವಾಂತರ್ಯಾಮಿತ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನಿದ್ದಾನೆ. ಹೀಗೆ ಆ ವಿರುದ್ಧ ಧರ್ಮ, ಧರ್ಮಿ ಇದೆಲ್ಲವನ್ನೂ ಕೂಡ ನಮಗೆ ಬಹಳ ವ್ಯಾಪ್ತಿ ಸಂಧಿಯಲ್ಲಿ ನಮಗೆ ಅತ್ಯದ್ಭುತವಾಗಿ ಅದನ್ನು ಸ್ಪಷ್ಟಪಡಿಸಿದ್ರು. ಹೀಗೆ ಜಗನ್ನಾಥದಾಸರು ಆ ಭಗವಂತನ ವಿಚಾರವನ್ನು ಮೊದಲಿನ ಮಂಗಳಾಚರಣ ಸಂಧಿಯಲ್ಲಿ, ಅದಾದ ಮೇಲೆ ಕರುಣಾ ಸಂಧಿಯಲ್ಲಿ ಭಗವಂತನ ಕಾರುಣ್ಯದ ವಿಚಾರವನ್ನು, ಅದಾದ ಮೇಲೆ ವ್ಯಾಪ್ತಿ ಸಂಧಿಯಲ್ಲಿ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ವ್ಯಾಪ್ತಿ, ಅವನ ಎಲ್ಲೆಲ್ಲಿದ್ದಾನೆ ಆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಭಗವಂತನ ರೂಪದ ಚಿಂತನೆ, ಇದೆಲ್ಲವನ್ನೂ ಕೂಡ ದೃಷ್ಟಾಂತ ನೀಡುವ ಮೂಲಕವಾಗಿ. ಯಾಕೆ ಅಂತಂದರೆ ದೃಷ್ಟಾಂತವನ್ನು ಕೊಟ್ಟಿಲ್ಲ ಅಂತಾದರೆ, ದೃಷ್ಟಾಂತವನ್ನು ಹೇಳಿಲ್ಲ ಅಂತಾದರೆ ನಮಗೆ ಅದನ್ನು ಅರಗಿಸಿಕೊಳ್ಳುವುದು ಕಷ್ಟ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಏನು ಮಾಡ್ತಾರೆ ಅಂತ ಕೇಳಿದರೆ, ಭಗವಂತನ ವ್ಯಾಪ್ತಿ ಅದು ನಮಗೆ ಯಾವ ರೀತಿಯಾಗಿ ಅರ್ಥವಾಗಬೇಕೋ ಅದಕ್ಕೆ ಸರಿಯಾಗಿರತಕ್ಕಂತಹ ಒಂದು ದೃಷ್ಟಾಂತಗಳನ್ನು ನೀಡುವ ಮೂಲಕವಾಗಿ ನಮಗೆ ಅದರಲ್ಲಿ ತೋರಿಸಿಕೊಟ್ಟರು. ಹೀಗೆ ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟ ಮೇಲೆ ಮುಂದೆ ನಾಲ್ಕನೆಯ ಸಂಧಿಯಲ್ಲಿ ಏನು ಅಂತ ಕೇಳಿದ್ರೆ, ಇದನ್ನು ನಾವು ಭೋಜನ ಸಂಧಿ ಅಂತ. ಭಗವಂತನ ಈ ದೇಹವನ್ನು ಕೊಟ್ಟಿದ್ದಾನೆ. ಭಗವಂತ ದೇಹ ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ, ನಾವು ಸಾಧನೆಯನ್ನು, ಜೀವ ಒಳಗಿದ್ದಾನೆ, ಜೀವ ಒಳಗಿದ್ದುಕೊಂಡು ಮಾಡಬೇಕಾದಂತಹ ಕಾರ್ಯಗಳು ತುಂಬ ಇದೆ. ಆ ಕಾರ್ಯ ಆಗಬೇಕು ಅಂತಾದರೆ ಅದಕ್ಕೆ ಶರೀರದ ಪೋಷಣೆ ಆಗಬೇಕು. ಶರೀರದ ಪೋಷಣೆ ಆಗಬೇಕು ಅಂತ ಕೇಳಿದರೆ ಅದಕ್ಕೆ ಆಹಾರಾದಿಗಳು ಸಿಗಬೇಕು. ಆಹಾರಾದಿಗಳು ತಿಂದದ್ರಿಂದಾಗಿ ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ನಮಗೆ ದೇಹ ಪೋಷಣೆ ಆಗ್ತದೆ. ಅದನ್ನು ಆ ಭಗವಂತನ ರೂಪಗಳು ನಮಗೆ ನಮಗೆ ಏನಾಗಿದೆ ಅಂತ ಕೇಳಿದರೆ, ಒಂದೊಂದು ಪದಾರ್ಥಗಳನ್ನು ನಾವು ಮಾಡ್ತೇವೆ, ಆದರೆ ಆ ಪದಾರ್ಥಗಳಲ್ಲಿರ್ತಕ್ಕಂತಹ ನೈವೇದ್ಯವನ್ನು ಮಾಡುವಂತಹ ಪರಿಪಾಠ ನಮಗೆ ಇಲ್ಲ. ಆದರೆ ವಾಸ್ತವಿಕವಾಗಿ ನೈವೇದ್ಯದ ಚಿಂತನೆ ಏನು ಅಂತ ಕೇಳಿದ್ರೆ, ನಾವು ಎಲ್ಲಿ ನೈವೇದ್ಯವನ್ನು ದೇವರ ಸನ್ನಿಧಾನಕ್ಕೆ ತಂದು ದೇವರ ಎದುರುಗಡೆಗೆ ಏನು ಮಾಡಿದ್ದೇವೆಯೋ ಆ ಎಲ್ಲ ನೈವೇದ್ಯಾದಿಗಳನ್ನು ಇಟ್ಟು ಅದರಲ್ಲಿ ಚಿಂತನೆ ಏನು ಅಂತಂದರೆ, ಇಲ್ಲಿರ್ತಕ್ಕಂತಹ ಏನು ಆ ಪದಾರ್ಥಗಳಲ್ಲಿ ನಾವು ಮಾಡಿರತಕ್ಕಂತಹ ಪದಾರ್ಥಗಳಲ್ಲಿರ್ತಕ್ಕಂತಹ ಭಗವಂತನ ರೂಪ, ಅದೇ ರೀತಿಯಾಗಿ ನಾವು ಅರ್ಚನೆ ಮಾಡತಕ್ಕಂತಹ ಭಗವಂತನ ರೂಪ, ಇದೆರಡೂ ಕೂಡ ಐಕ್ಯ ಒಂದೇ ಎಂಬಂತಹ ಚಿಂತನೆ. ನೈವೇದ್ಯದ ಕಲ್ಪನೆ ಏನು ಅಂತ ಕೇಳಿದ್ರೆ, ಈ ಎರಡು ರೂಪಗಳು
ಮೂಲ ರೂಪದಲ್ಲಿರತಕ್ಕಂತಹ ರೂಪ. ಇನ್ನು ಈ ಏನು ನಾವು ಮಾಡಿರತಕ್ಕಂತಹ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಷ್ಯ ಏನೆಲ್ಲ ಇದೆಯೋ, ಪೇಯ ಎಲ್ಲವೂ ಇದೆಯೋ ಅಲ್ಲಿರತಕ್ಕಂತಹ ಭಗವಂತನ ರೂಪಗಳು ಒಂದೇ ಎಂಬ ಚಿಂತನೆಯನ್ನು ನಾವು ನೈವೇದ್ಯ ಅಂತ ಕರೆಯುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಭೋಜನದ ಪರಿಣಾಮ, ಅದರಲ್ಲಿರತಕ್ಕಂತಹ ಭಗವಂತನ ರೂಪಗಳು, ಷಡ್ರಸಗಳು, ಅದೇ ರೀತಿಯಾಗಿ ನಾವು ನಿತ್ಯದಲ್ಲಿಯೂ ಕೂಡ ಸ್ವೀಕಾರ ಮಾಡತಕ್ಕಂತಹ ಕ್ಷೀರ, ಘೃತ ಇತ್ಯಾದಿಗಳಲ್ಲಿರತಕ್ಕಂತಹ ಭಗವಂತನ ರೂಪ, ಇದೆಲ್ಲವನ್ನೂ ಕೂಡ ನಮಗೆ ಈ ಭೋಜನ ಸಂಧಿಯಲ್ಲಿ ಜಗನ್ನಾಥದಾಸರು ಅದರ ಲೆಕ್ಕವನ್ನು ಸಮೇತ ಕೊಡ್ತಾರೆ. ಎಲ್ಲಿ ಎಲ್ಲಿ ಎಷ್ಟೆಷ್ಟು ರೂಪಗಳು ಇರ್ತದೆ ಎಂಬಂತಹ ಸಂಖ್ಯೆಯನ್ನು, ಆ ಸಂಖ್ಯೆ ತಿಳಿದುಕೊಳ್ಳುವಂತಹದ್ದು ತುಂಬ ಕಷ್ಟ. ಯಾಕೆ ಅಂತ ಕೇಳಿದರೆ, ನಮಗೆ ಕಡೆಯ ಪಕ್ಷ ಏನು ಅತಿ ಅವಶ್ಯಕ ಅಂತ ಕೇಳಿದ್ರೆ ಮುಖ್ಯವಾದನ್ನು ಬಿಟ್ಟು ಬಿಡ್ತೇವೆ, ಅಮುಖ್ಯವಾದನ್ನು ನಮ್ಮ ಗಮನ. ನಮಗೆ ಏನು ಅಂತ ಕೇಳಿದ್ರೆ ಮುಖ್ಯವಾದುದು ಯಾವುದು ಬೇಕು ಆ ಮುಖ್ಯದ ಕಡೆಗೆ ನಮ್ಮ ಗಮನ ಇರೋದಿಲ್ಲ. ಅಮುಖ್ಯವಾದದ್ದು, ಅಯ್ಯೋ ದೇವರು ಇದ್ದಾನೆ ಎಲ್ಲ ಕಡೆಗಳಲ್ಲೂ, ಏನೋ ಅನ್ನ ಸಾರು ಇತ್ಯಾದಿ ಪದಾರ್ಥಗಳಲ್ಲಿ ಮಾಡಿದ್ದೇವೆ, ತಿಳ್ಕೊಂಡೇನಾಗಬೇಕು, ತಿಳ್ಕೊಂಡದ್ರಿಂದಾಗಿ ಏನಾದರೂ ಉಪಕಾರ ಉಂಟಾ, ತಿನ್ನುವುದು ತಿಂತೇವೆ, ಹೋಗುವುದು ಹೋಗ್ತದೆ, ಇರಲಿ ಯಾಕೆ ಸುಮ್ಮನೆ ಇದೆಲ್ಲ ಬೇಕು ಎಂಬಂತಹ ಒಂದು ಮನಸ್ಥಿತಿಯನ್ನು ನಾವು ಹೊಂದಿದ್ದೇವೆ. ಆದರೆ ನಮಗೆ ಈ ಚಿಂತನೆಗಳು ನಮ್ಮನ್ನು ನಿತ್ಯದಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಡೆಯ ಪಕ್ಷ ನೋಡಿದಾಗ, ಯಾವುದೋ ಒಂದು ಪದಾರ್ಥವನ್ನು ನೋಡಿದಾಗ ಅದರಲ್ಲಿ ಈ ಒಂದು ರೂಪ ಇದೆ, ಈ ಒಂದು ಕಡೆಯ ಪಕ್ಷ ಚಿಂತನೆ ಆದರೂ ನಮಗಿರಬೇಕು. ಭಗವಂತನ ರೂಪ ಇದರಲ್ಲಿ ಇದೆ, ಇದರಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಭಗವಂತನ ರೂಪ ಇದೆ. ಈ ವ್ಯವಸ್ಥೆಯಲ್ಲಿ ಈ ಏನೋ ನಾವು ಬೇರೆ ಬೇರೆ ಅನ್ನ ಅಥವಾ ಪೇಯ, ಚೋಷ್ಯ ಇತ್ಯಾದಿಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದೊಂದು ರೂಪಗಳನ್ನು ಹೇಳ್ತಾರೆ. ನಾವು ಅದನ್ನು ಚಿಂತನೆ ಮಾಡಬಹುದು. ಈ ರೂಪ ಇದೆ, ಈ ರೂಪ ಇದೆ, ಈ ರೂಪ ಇದೆ, ಈ ರೂಪ ನನಗೆ ಅನುಗ್ರಹವನ್ನು ಮಾಡಲಿ, ಈ ರೂಪದಿಂದಾಗಿ ನನ್ನ ದೇಹ ಪೋಷಣೆಯಾಗಲಿ, ಈ ರೂಪ ನನಗೆ ಒಳಗಡೆ ಇದ್ದುಕೊಂಡು ನನಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಮನಸ್ಸನ್ನು ಕೊಡಲಿ ಎಂಬಂತಹ ಚಿಂತನೆಯನ್ನಾದರೂ ನಾವು ಕಡೆಯ ಪಕ್ಷ ಮಾಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲದ್ರೆ ಭೋಜನ ಸಂಧಿ ಅಂತ ಯಾಕೆ ಬೇಕು? ತಿನ್ಲಿಕ್ಕೋಸ್ಕರ ಒಂದು ಸಂಧಿ ಬೇಕಾ? ತಿನ್ನಲಿಕ್ಕೆ ನಮಗೆ ಏನಾದರೂ ಏನು, ಯಾವುದನ್ನು ಬೇಕಾದರೂ ನಾನು ಮೊದಲಿಗೆ ಯಾವತ್ತೂ ಹೇಳುವ ಮಾತಿದೆ, ಏನು ಕೇಳಿದ್ರೆ ಇದೊಂದು ರೀತಿಯಾಗಿ ಡಸ್ಟ್ಬಿನ್ ಆಗಿ ಬಿಟ್ಟಿದೆ. ಇದಕ್ಕೆ ಕಾಲ ಅಂತಿಲ್ಲ, ಮತ್ತೆ ಸಮಯ ಅಂತಿಲ್ಲ, ಏನೂ ಬೇಕಾಗಿಲ್ಲ. ಏನು ಕೊಡಬೇಕು, ಯಾವತ್ತು ಕೊಡಬೇಕು, ಎಷ್ಟು ಕೊಡಬೇಕು, ಯಾವುದರದ್ದು ನಮಗೆ ಪ್ರಮಾಣ ಇಲ್ಲ. ಕೊಡಬೇಕು, ಕೊಡ್ತಾ ಇರ್ತೇವೆ. ಬೆಳಿಗ್ಗೆ ಆದ್ರೇನೋ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯದಲ್ಲಿ, ರಾತ್ರಿ ಎದ್ದಾಗಲೂ ಬೇಕಾದ್ರೂ ತಿಂತಾ ಇರ್ತೇವೆ. ಆ ರೀತಿಯಾಗಿ ಇದನ್ನು ಪೋಷಣೆ ಮಾಡಬೇಕು ಅಂತ ಹೇಳಿಕೊಂಡು ಭ್ರಮೆಯಲ್ಲಿರ್ತೇವೆ. ಆದರೆ ಮುಖ್ಯವಾಗಿರತಕ್ಕಂಥ ಭಗವಂತ ನಾವು ತಿನ್ನತಕ್ಕಂತಹ ಆಹಾರಾದಿಗಳಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾನೆ. ರಾಜಸಾಹಾರ ಅಂದರೆ ಏನು, ತಾಮಸಾಹಾರ ಅಂದರೆ ಏನು, ಸಾತ್ವಿಕ ಆಹಾರ ಅಂದರೆ ಏನು, ಮತ್ತು ಯಾವುದು ನನಗೆ ತೋರಿಸಿದ ತಿಂದರೆ ಏನು, ಅವನನ್ನು ಸ್ಥೇನ ಏವ ಸಹ ಕಳ್ಳ ಅಂತ ನೆನೆಸ್ಕೊಳ್ತಾನೆ. ಈ ರೀತಿಯಾಗಿ ತುಂಬ ವಿಚಾರಗಳನ್ನು ನಮಗೆ ಭಗವದ್ಗೀತೆ ಕೊಟ್ಟಿದೆ. ಇಲ್ಲಿಯೂ ಕೂಡ ಅದರ ವಿಚಾರವನ್ನು ಮತ್ತಷ್ಟು ಅದನ್ನು ವಿಸ್ತಾರ ಮಾಡ್ತಾರೆ ದಾಸರುಗಳು ಕೂಡ. ಏನು ಆ ಕೃಷ್ಣ ಹೇಳಿರತಕ್ಕಂತಹ ಭಗವದ್ಗೀತೆ, ಅದೇ ರೀತಿಯಾಗಿ ಪುರಾಣಗಳು, ಎಲ್ಲ ಕಡೆಗಳಿರತಕ್ಕಂತಹ ವಿಚಾರಗಳನ್ನು ಒತ್ತೊಟ್ಟಿಗೆ ನಮಗೆ ಅದನ್ನು ಸಂಗ್ರಹಿಸಿ ಅದನ್ನು ತೋರಿಸಿಕೊಡ್ತಾರೆ. ಆರಂಭದಲ್ಲಿ ನಾವು ತಿಂದಿರತಕ್ಕಂತಹ ಭೋಜನದ ಪರಿಣಾಮ, ಅಯ್ಯೋ ಭೋಜನದ ಪರಿಣಾಮ ಏನು? ಭೋಜನದ ಪರಿಣಾಮ ತಿಂತೇವೆ, ಹೋಗ್ತದೆ. ಒಳಗಡೆ ಏನಾಗ್ತಾ ಉಂಟು ನಮಗೆ ಗೊತ್ತಿಲ್ಲಪ್ಪ. ನನಗೇನಕ್ಕೆ ಒಳಗಡೆ ಏನು ಬೇಕಾದರೂ ಆಗಲಿ, ಏನು ನನಗೆ ತಿನ್ನುವುದು ಮಾತ್ರ ನನ್ನ ಕೆಲಸ. ನನಗೆ ನನ್ನ ಕೈ ನನ್ನ ಎಲೆಗೆ ಸಂಪರ್ಕವಾಗಿ ಅಲ್ಲಿಂದ ನಮಗೆ ಬಾಯಿ ಕೊಡಬೇಕು. ಅದರಲ್ಲಿರ್ತಕ್ಕಂತಹ ಹಲ್ಲುಗಳು ಮತ್ತು ನಾಲಿಗೆ ಏನಾದರೂ ಮಾಡಿಕೊಳ್ಳಿ, ಒಳಗೆ ಹೋಗ್ತದೆ. ಒಳಗೆ ಹೋದ್ಮೇಲೆ ಏನಾಗಿದೆ, ಏನಾದರೂ ಆಗಲಿ, ನನಗೇನು ಏನಾದರೂ ಆಗ್ತದೆ. ಅಜೀರ್ಣ ಆದಮೇಲೆ ಗೊತ್ತಾಗ್ತದೆ, ಓ ಅಜೀರ್ಣ ಆಗಿದೆ ಅಂತ. ಯಾಕೆ ಅಂತ ಅದು ಗೊತ್ತಿಲ್ಲ. ಮತ್ತೆ ಪುನಃ ವೈದ್ಯರ ಬಳಿಗೆ ಹೋಗಿ ನಾನು ತಿಂದಿರತಕ್ಕಂತಹದ್ದು ಅಜೀರ್ಣ ಆಗಿದೆ, ಅದರಲ್ಲಿ ಏನೋ ಅಸ್ತವ್ಯಸ್ತವಾಗಿದೆ, ಅದಕ್ಕೋಸ್ಕರವಾಗಿ ಮತ್ತೆ ಪುನಃ ವೈದ್ಯರಿಂದಾಗಿ ಏನೋ ಅದಕ್ಕೆ ಬೇಕಾಗಿರೋ ಔಷಧಿಗಳನ್ನು ತಂದು ಅದಕ್ಕೆ ಬೇಕಾಗಿರತಕ್ಕಂತಹ ಪಥ್ಯಗಳನ್ನು ಮಾಡಿ ದೇಹವನ್ನು ಸರಿ ಮಾಡಬೇಕು.
ಅದಕ್ಕಿಂತ ಮೊದಲೇ ಇದನ್ನು ನಾವು ಅರಿತುಕೊಂಡು ಅದನ್ನು ಚಿಂತನೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಿದೆವು ಅಂತ ಹೇಳಿದ್ರೆ ಇದ್ಯಾವುದೂ ಕೂಡ ಈ ಏನು ಅಸ್ತವ್ಯಸ್ತ ಇದಕ್ಕೆ ಸಮಸ್ಯೆ ಇಲ್ಲ. ಅದಕ್ಕೆ ಆರಂಭದಲ್ಲಿ ಆ ದಾಸರು ಹೇಳ್ತಾರೆ ಏನು ಅಂತ ಕೇಳಿದ್ರೆ, ವನಜ ಜಾಂಡ ದೊಳು ಉಳ್ಳ ಅಖಿಲ ಚೇತನರು ಪುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನು ಉಂಡು ಉಣಿಸಿ ಸಂಹನನ ಉಪಚಯ ಕರಣ ಕಾನದ ಅನಿಮಿಷರಿಗೆ ಆತ್ಮ ಪ್ರದರ್ಶಕ ಸುಖವನೀವ ಹರಿ. ಹೇಳ್ತಾರೆ, ತಿಂತೇವೆ, ತಿಂದದ್ದು ಮಾತ್ರ ಗೊತ್ತಿದೆ. ಬಹಳ ಅತ್ಯದ್ಭುತವಾಗಿ ದಾಸರು ಹೇಳ್ತಾರೆ. ಏನಿದೆ ಅಂತ ಕೇಳಿದ್ರೆ ಕನ್ನಡವನ್ನೇ ನಾವು ಅರ್ಥ ಮಾಡಿಕೊಳ್ಬೋದು. ವನಜ ಜಾಂಡದುಳು ಅಳ್ಳ ಅಖಿಲ. ವನಜ ಜಾಂಡ ಅಂದ್ರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥವನು. ಈ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂತಹ ಏನು ಚೇತನಾಚೇತನವಾಗಿರತಕ್ಕಂತಹ ಜಗತ್ತಿನಲ್ಲಿ ಕೇವಲ ಚೇತನರೂ ಇರಲಿಲ್ಲ, ಅಚೇತನರೂ ಇದ್ದಾರೆ. ಅಂತಹ ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿನಲ್ಲಿ 4 ವಿಧ ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಅವರು ಸೇವಿಸತಕ್ಕಂತಹ ಚತುರವಿಧ ಭೋಜನ ಪದಾರ್ಥದಿ 4 ವಿಧವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ. ಇನ್ನು ಮುಂದೆ ಚೋಷ್ಯ ಇತ್ಯಾದಿಗಳನ್ನ ಭರ್ಜನೆ ಇತ್ಯಾದಿಗಳನ್ನು ಮಾಡುವಂತಹ ಹೇಳ್ತಾರೆ. ಒಟ್ಟು 4 ವಿಧವಾದನ್ನು ಇಟ್ಟುಕೊಳ್ಳುವ, ಅದೆಲ್ಲವೂ ಕೂಡ ಅದರಲ್ಲಿ ಅಂತರ್ಗತವಾಗಿದೆ. ಭಕ್ಷ್ಯ, ಭೋಜ್ಯ ತಿಂದು ಸ್ವೀಕಾರ ಮಾಡಿ, ಭಕ್ಷ್ಯ, ಭೋಜ್ಯ, ಲೇಹ್ಯ ನಾವು ನಾಲಿಗೆಯ ಮೂಲಕವಾಗಿ ಸ್ವೀಕಾರ ಮಾಡು, ಪೇಯ ಕುಡಿಯುವಂತಹ ರೀತಿಯಲ್ಲಿ. ಇಲ್ಲಿ ಸಿಹಿ ಪದಾರ್ಥಗಳು, ಇನ್ನು ಅದೇ ರೀತಿಯಾಗಿ ಖಾರ ಪದಾರ್ಥಗಳು, ಅದೇ ರೀತಿಯಾಗಿ ಉಳಿದಂತಹ ಏನೆಲ್ಲ ನಾವು ಪದಾರ್ಥಗಳನ್ನು ಇಟ್ಟಿದ್ದೇವೆ ಆ ಎಲ್ಲ ಪದಾರ್ಥಗಳನ್ನು ಕೂಡ ಇದರಲ್ಲಿಯೇ ಅಂತರ್ಭಾವ ಮಾಡಬಹುದು. ಇದೇ ಎಲ್ಲ ಪದಾರ್ಥಗಳೆಲ್ಲ ಅದನ್ನು ಸೇರಿಕೊಂಡಿದೆ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಈ 4 ವಿಧವಾಗಿರತಕ್ಕಂಥದ್ರಲ್ಲಿ ಅಂದ್ರೆ ಏನಾಯ್ತು ಈಗ? ವನಜ ಜಾಂಡದೊಳು ಉಳ್ಳ ಅಖಿಲ ಚೇತನರು ಭುಂಜಿಪ ಅವರು ಸ್ವೀಕಾರ ಮಾಡುವಂತಹ ಚತುರ್ವಿಧ ಭೋಜನ ಪದಾರ್ಥದಿ 4 ವಿಧವಾಗಿರತಕ್ಕಂತಹ ಭೋಜನ, ಅವರೇನು ದೇಹ ಪೋಷಣೆಗೆ ಬೇಕಾಗಿರತಕ್ಕಂತಹದನ್ನು ಸ್ವೀಕಾರ ಮಾಡ್ತಾರೆ. ಚತುರವಿಧ ರಸರೂಪತಾನಾಗಿ, ರಸಗಳು ಷಡ್ರಸಗಳು ನಾವು ಹೇಳ್ತೇವಲ್ವಾ, ಷಡ್ರಸೋನ್ನಬೇತವಾಗಿರತಕ್ಕಂತಹದ್ದು ಅಂತ ಅಂದ್ರೆ 6 ರಸಗಳಿಂದಾಗಿ ಕಟು, ಲವಣ, ಕಷಾಯ, ಆಮ್ಲ, ಹೀಗೆ ಸಿಹಿ, ಒಗರು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ 6 ವಿಧವಾಗಿರತಕ್ಕಂತಹದ್ದು ರಸಗಳಿದೆ. ಅದರಲ್ಲಿ ಚತುರವಿಧ ರಸರೂಪತಾನಾಗಿ ಮುಖ್ಯವಾಗಿ 4 ರೂಪವಾಗಿರತಕ್ಕಂತಹ ರಸಗಳು ಆಗಿದ್ದುಕೊಂಡು ಮತ್ತೇನು ಮಾಡ್ತಾನೆ? ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನು ಉಂಡು ಉಣಿಸಿ. ತಿನ್ನುವುದು ಯಾಕೆ? ಮನಸ್ಸು ಸರಿ ಇರಬೇಕು. ಯಾಕೆ ನಾನು ಇದನ್ನ ಹೊರಗಡೆ ಅಥವಾ ಇನ್ನಿತರ ಯಾವ ವ್ಯವಸ್ಥೆಯಲ್ಲಿ ಯಾಕೆ ಮಾಡಬಾರದು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಯಾಕೆ ಅಂತ ಕೇಳಿದ್ರೆ ಸೂಕ್ಷ್ಮ ಭಾಗ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಅರ್ಥವಾಗ್ತದೆ. ಯಾವುದೋ ಅನ್ಯವಾಗಿರತಕ್ಕಂತಹ ಯಾವುದೋ ಪದಾರ್ಥಗಳಲ್ಲಿ ಯಾಕೆ ಈ ಚಿಂತನೆ ಬೇಕು ಅಂತ ಕೇಳಿದ್ರೆ ನಮ್ಮ ಚಿಂತನೆ ತಿಳ್ಕೊಂಡು ಏನು ಅಂತ ತಿಳ್ಕೊಂಡದ್ರಿಂದಾಗಿ ಆಚರಣೆ ಮಾಡಬೇಕು. ನಮಗೊಂದು ಮೊಂಡುವಾದ ಇದೆ. ಅದೇನು ಕೇಳಿದ್ರೆ ಅಯ್ಯೋ ತಿಳ್ಕೊಳ್ಳಿಕ್ಕೆ ತುಂಬಾ ತಿಳ್ಕೊಳ್ಬೋದ್ರಿ, ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ತಿಳ್ಕೊಳ್ಳಿಕ್ಕೆ ತುಂಬಾ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡವರೆಲ್ಲ ಮಾಡ್ತಾರ ಅಂತ ಕೇಳಿದ್ರೆ ಅದಲ್ಲ. ಏನು ಕೇಳಿದ್ರೆ ನಾವು ತಿಳ್ಕೊಂಡಿದ್ರಿಂದಾಗಿ ನಮಗೆ ಆಚರಣೆಗಿರುವಂತಹದ್ದು. ಇನ್ನೊಬ್ಬರು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಅವನು ಆಚರಣೆ ಮಾಡ್ತಾನ ಅಥವಾ ಇವನು ವಿಚಾರಣೆ ಮಾಡ್ತಾನ? ಅದಲ್ಲ. ನಾನು ತಿಳ್ಕೊಂಡು ನಾನು ಆಚರಣೆ ಮಾಡ್ಲಿಕ್ಕಿರುವಂತಹದ್ದು. ಇನ್ನೊಬ್ಬರು ಆಚರಣೆ ಮಾಡಲಿಕ್ಕೆ ಅವನಿಗೆ ಹೇಳಬಹುದು, ನೀನು ಇದನ್ನು ಆಚರಿಸು, ನೀನು ಇದನ್ನು ಹೀಗೆ ಮಾಡು ಅಂತ ಹೇಳಬಹುದು. ಅವನನ್ನ ಒತ್ತಾಯಪೂರ್ವಕವಾಗಿ ಮಾಡುವಂತಹದ್ದು ನಮಗೂ ಕೂಡ ರೈಟ್ಸ್ ಇಲ್ಲ. ಆದರೆ ಇದನ್ನು ತಿಳ್ಕೊಂಡದ್ರಿಂದಾಗಿ ಕಡೆಯ ಪಕ್ಷ ನಾನು ಏನು ಭೋಜನಾದಿಗಳನ್ನು ಮಾಡ್ತೇನೆಯೋ, ನಾನು ಯಾವ ಆಹಾರ ಸ್ವೀಕಾರಾದಿಗಳನ್ನು ಮಾಡ್ತೇನೆಯೋ ಆವಾಗ ಅದರ ಚಿಂತನೆ ನಮಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಚಿಂತನೆಗಳು. ಇಲ್ಲದಿದ್ದರೆ ಭೋಜನ ಸಂಧಿ ವ್ಯರ್ಥ.
ಭೋಜನ ದೇವರನ್ನು ತಿಳ್ಕೊಳ್ಬೇಕ್ರಿ. ದೇವರನ್ನು ತಿಳ್ಕೊಂಡಾಗ ಇದರ ಮಧ್ಯದಲ್ಲಿ ಭೋಜನ, ಊಟ, ಅದರ ಈ ಇನ್ಯಾವುದೋ ಅನ್ಯ ಪದಾರ್ಥಗಳನ್ನು ತಿನ್ನುವಂತಹದನ್ನು ನೀವು ತಿಳ್ಕೊಂಡು ಏನಾಗಬೇಕ್ರಿ? ತಿಳ್ಕೊಂಡು ಅದರಲ್ಲಿರ್ತಕ್ಕಂತಹ ರೂಪಗಳು ನಮಗೆ ಅವಶ್ಯಕತೆ ಇದೆ. ಭಗವಂತ ಬೇಕು, ಅಯ್ಯೋ ದೇವರನ್ನು ತಿಳ್ಕೊಳ್ಬೇಕು, ಮೋಕ್ಷ ಆಗಬೇಕು ಅಂತ ಇರುವಂತಹದ್ದು. ನನ್ನ ಧ್ಯೇಯ ಯಾವುದು ಕೇಳಿದ್ರೆ ಮೋಕ್ಷ ಬೇಕು ಅಂತ. ನೀವು ನೋಡಿದ್ರೆ ಯಾವುದೋ ಸಾರಿನಲ್ಲಿ ಯಾವ ರೂಪ ಇದೆ, ಅನ್ನದಲ್ಲಿ ಯಾವ ರೂಪ ಇದೆ, ಸ್ವೀಟ್ನಲ್ಲಿ ಯಾವ ರೂಪ ಇದೆ, ಖಾರದಲ್ಲಿ ಯಾವ ರೂಪ ಇದೆ, ಮತ್ತೆ ತುಪ್ಪದಲ್ಲಿ ಯಾವ ರೂಪ ಇದೆ. ತಿನ್ನುವುದಕ್ಕೂ ರೂಪಕ್ಕೂ ಏನ್ರಿ ಸಂಬಂಧ? ಯಾಕ್ರಿ ಬೇಕಿದಲ್ಲ ಅಂತ ಕೇಳಿದ್ರೆ ಬೇಕು. ಇದನ್ನ ತಿಳ್ಕೊಂಡದ್ರಿಂದಾಗಿ ಕಡೆಯ ಪಕ್ಷ ಆ ಚಿಂತನೆ ಯಾವುದನ್ನ ಸ್ವೀಕಾರ ಮಾಡಬೇಕು ಅಂತ ಅದು ಕಡೆಯ ಪಕ್ಷ ನಮಗೆ ಬರ್ತದೆ. ಇಲ್ಲದಿದ್ರೆ ಹೇಳಿದ್ದಲ್ಲ, ಒಂದು ಡಸ್ಟ್ಬಿನ್ನಿಗೂ ನಮಗೂ ಯಾವುದು ವ್ಯತ್ಯಾಸ ಇಲ್ಲ. ಡಸ್ಟ್ಬಿನ್ ಹೇಗೋ ಅದೇ ರೀತಿಯಾಗಿ ಇದು ಕೂಡ. ಡಸ್ಟ್ಬಿನ್ನಿಗೂ ಈ ದೇಹಕ್ಕೂ ತಿಂತಾ ಇರ್ತಾನೆ, ಸಿಕ್ಕಿದ್ದನ್ನು ಹಾಕ್ತಾ ಇರ್ತಾನೆ. ಅದಕ್ಕೆ ಲೌಕಿಕವಾಗಿ ನೋಡಿದಾಗ ಯಾವುದೋ ಒಂದು ಯಂತ್ರ ಅದಕ್ಕೂ ಕೂಡ ವಿಪರೀತವಾಗಿ ಹಾಕಿದೆವು ಅಂತ ಹೇಳಿದ್ರೆ ಅದು ಕೂಡ ನಮಗೆ ಒಂದು ದಿವಸ ಕೈ ಕೊಟ್ಟು ಬಿಡ್ತದೆ. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿಯೂ ಕೂಡ ಇಂತಿಷ್ಟು ಸಾಮರ್ಥ್ಯ ಅಂತ ಉಂಟು. ಅದಕ್ಕೂ ಕೂಡ ನೀವು ಅಧಿಕವಾಗಿ ಅದಕ್ಕೆ ಅದರ ಕೆಪಾಸಿಟಿ ಅಂತ ಉಂಟು. ಆ ಕೆಪಾಸಿಟಿಯನ್ನು ಬಿಟ್ಟು ಅದಕ್ಕೆ ಇನ್ನಷ್ಟು ನೀವು ಲೋಡ್ ಹಾಕಿದ್ರಿ ಅಂತ ಆದರೆ ಆ ಲೋಡನ್ನು ತಡ್ಕೊಳ್ಳುವುದಿಲ್ಲ. ಅದೇನಾಗ್ತದೆ, ಅದು ಹೋಗಿಬಿಡ್ತದೆ ಯಂತ್ರ. ಅದೇ ರೀತಿಯಾಗಿ ದೇಹವೂ ಕೂಡ ಒಂದು ರೀತಿಯಾಗಿ ಒಂದು ಯಂತ್ರ. ಅದಕ್ಕೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲವೂ ಕೂಡ ನಿಯಮ ಇದೆ. ಇದನ್ನ ನಮಗೆ ಪ್ರಾಚೀನರು ತೋರಿಸಿಕೊಟ್ಟಿದ್ದಾರೆ. ನಮಗೇನಾಗಿದೆ ಕೇಳಿದ್ರೆ ನಾವು ಇದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿಲ್ಲ. ಯಾಕೆ ಬೇಕು ಅಂತ ನಮಗೆ ಒಳ್ಳೆಯ ವಾದ ಎಂಥದ್ದು ಕೇಳಿದ್ರೆ ನಾನು ಯಾಕೆ ತಿಳ್ಕೊಳ್ಬೇಕು ಅಂತ, ತಿಳ್ಕೊಂಡು ನಾನು ಯಾಕೆ ಮಾಡಬೇಕು ಅಂತ ಒಂದು, ಮತ್ತೊಂದು ಏನು ಅಂತ ಕೇಳಿದ್ರೆ ತಿಳ್ಕೊಂಡು ಏನಾಗಬೇಕು ಅಂತ. ಆದರೆ ನಮಗೆ ಇಲ್ಲದಿದ್ದರೆ ಭೋಜನ ಸಂಧಿ ಜಗನ್ನಾಥದಾಸರು ಆ ಭಗವಂತನ ರೂಪವನ್ನು ತಿಳ್ಕೊಳ್ಳಿ ಅಂತ ಹೇಳಿಕೊಂಡು ಎಲ್ಲದರಲ್ಲಿರ್ತಕ್ಕಂತಹ ಭಗವಂತ ರೂಪಗಳನ್ನು ನಮಗೆ ತೋರಿಸಿಕೊಡ್ತಾರೆ. ಹೇಳ್ತಾರೆ, ಅಖಿಲ ಜನ ಭೋಜನ ಪದಾರ್ಥಿ ಚತುರ್ವಿಧ ರಸರೋಪತಾನಾಗಿ ಮನಕ್ಕೆ ಬಂದು ಉಂಡು ಉಣಿಸಿ. ಯಾರು ತಿನ್ನೋದು? ನಾನು ತಿನ್ನುವುದು ಅಂತಾದರೆ ನಾನು ತಿಂದದ್ದು ಅಜೀರ್ಣವಾಗಿ ನನಗೆ ದೇಹಕ್ಕೆ ಅಪತ್ಯವಾಗ್ತದೆ. ಯಾಕೆ ಅಂತ ಕೇಳಿದ್ರೆ ನಾನೇ ತಿಂದಿರತಕ್ಕಂತಹದ್ದು ಯಾವುದೋ ಹೊರಗಿನ ಪದಾರ್ಥ. ಏನಾಯಿತು ಅಂತ ಕೇಳಿದ್ರೆ ಮರುದಿವಸ ಬೆಳಗ್ಗೆ ವೈದ್ಯರ ಬಳಿಗೆ ಹೋದ್ವಿ. ಏನಾಯಿತು? ಅದು ಏನೋ ಹೊರಗಡೆ ತಿಂದ್ಕೊಂಡು ಬಂದೆ ವೈದ್ಯರೇ, ಅದು ನನಗೆ ದೇಹದಲ್ಲಿ ವಿಪರೀತವಾಗಿರತಕ್ಕಂತಹ ಪರಿಣಾಮವನ್ನು ಕೊಡ್ತಾ ಉಂಟು ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಹೇಳ್ತಾರೆ, ಬಂದುದನು ಉಂಡು ಉಣಿಸಿ. ಉಣುವವನು ಯಾರು, ಉಣಿಸುವವನು ಯಾರು ಅಂತ ತಿಳ್ಕೊಳ್ಬೇಕು. ಉಣ್ಣುವುದು ನಾವಲ್ಲ, ಉಣಿಸುವವನು ನಾವಲ್ಲ. ಉಣಿಸುವುದು ಉಂಡು ಉಣಿಸಿ. ನಾವು ತಿನ್ನುವುದು ಒಳಗೆ ತಿಂದದ್ದು ಅಲ್ಲಿ ಏನು ಆ ಹಲ್ಲುಗಳು ಅದನ್ನು ಅಗೀಬೇಕು, ಜಗೀಬೇಕು. ಜಗದು ಅದರಲ್ಲಿರ್ತಕ್ಕಂತಹ ರಸಗಳ ಅನುಭವ ಆಗಬೇಕು, ಷಡ್ರಸಗಳ ಅನುಭವ ಆಗಬೇಕು. ರಸಗಳ ಅನುಭವವಾಗಿ ಅದು ಹೋಗಬೇಕು. ಹೋಗಿ ಅಲ್ಲಿ ವೈಶ್ವಾನರಾಗ್ನಿಯ ಮೂಲಕವಾಗಿ ಅದು ಪಚನವಾಗಬೇಕು. ಇದೆಲ್ಲವೂ ಕೂಡ ದೊಡ್ಡ ಪ್ರೊಸೆಸ್. ನಮಗೆ ತಿಂದದ್ದು ಮಾತ್ರ ಗೊತ್ತು, ಒಳಗಡೆ ಏನು ಪ್ರೋಸೆಸ್ ಆಗಿದೆ ಗೊತ್ತಿಲ್ಲ. ಆ ಪ್ರೋಸೆಸ್ ಅನ್ನ ಹೇಳ್ತಾರೆ. ಉಂಡು ಉಣಿಸಿ ಸಂಹನನ ಉಪಚಯ, ಅದನ್ನ ಪೂರ್ತಿ ಆ ಇಂದ್ರಿಯಗಳಿಗೆ ಆನಂದ, ಎಲ್ಲವೂ ಕೂಡ ಆನಂದ. ವಿಪರೀತವಾಗಿ ಹಸಿವಾಗಿರಬೇಕು, ಒಳ್ಳೆಯ ಭೋಜನವಿರಬೇಕು. ಏನು ಆರಂಭದಿಂದಾಗಿ ಒಳ್ಳೆಯ ಷಡ್ರಸೋನ್ನಭೇದವಾಗಿರತಕ್ಕಂತಹ ಅನ್ನಾದಿಗಳು ಇತ್ತು ಅಂತಾದರೆ ಆವಾಗ ಇಂದ್ರಿಯಗಳು ತುಂಬ ಆನಂದವನ್ನು ಪಡ್ತವೆ. ಅದೇ ರೀತಿಯಾಗಿ ಮನಸ್ಸು ಕೂಡ ಆನಂದವನ್ನು ಪಡ್ತದೆ. ಯಾಕೆ ಅಂತ ಕೇಳಿದರೆ ಇದನ್ನು ಪಾಶ್ಚಾತ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಗೋವಿಂದಾಚಾರ್ಯರು ಹೇಳ್ತಾ ಇದ್ರು, ಏನು ಅಂತ ಕೇಳಿದ್ರೆ ನಾವು ತಿನ್ನುವಂಥ ಆಹಾರ ಮುಖ್ಯ ಕಾರಣ ಅಂತ. ಕೃಷ್ಣ ಹೇಳಿದ್ದಾನೆ, ಇರಲಿ ಮನೆಯ ಮನುಷ್ಯಾಣ ಅಂತ. ಮನಸ್ಸು ಬೇಕು. ಆ ಮನಸ್ಸು ಎಲ್ಲೋ ಇದ್ದುಕೊಂಡು ಯಾವುದೋ ಕೆಟ್ಟದ್ದರ ಯೋಚನೆ ಮಾಡಿಕೊಂಡು ಮಾಡಿರತಕ್ಕಂತಹ ಅಡುಗೆಗೂ ದೇವರಿಗೆ ನೈವೇದ್ಯವಾಗಿರತಕ್ಕಂತಹ ಅಡುಗೆಗೂ ವ್ಯತ್ಯಾಸ ಉಂಟಾ ಕೇಳಿದ್ರೆ ವ್ಯತ್ಯಾಸವಿದೆ.
ಯಾಕೆ ಅಂತ ಕೇಳಿದ್ರೆ ಇದನ್ನು ತಿಂದಾಗ ಮನಸ್ಸು ಹಾಳಾಗಿ ಇಡೀ ಪೂರ್ತಿ ಕೆಟ್ಟು ಹೋಗಿರ್ತದೆ. ಅದೇ ದೇವರಿಗೆ ನಿವೇದಿತವಾಗಿರತಕ್ಕಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿದಾಗ ಅದರಿಂದ ಉಂಟಾಗತಕ್ಕಂತಹ ಇಂದ್ರಿಯಗಳ ಆನಂದ ಇದೊಂದು ಬೇರೆನೆ. ಹೀಗೆ ಇದಕ್ಕೋಸ್ಕರವಾಗಿ ನಮಗೆ ಪ್ರಾಚೀನರು ಕೊಟ್ಟಿರತಕ್ಕಂತಹದ್ದು ಯಾವುದೋ ವ್ಯವಸ್ಥೆಯನ್ನು, ಯಾವುದೋ ಅನ್ಯವಾಗಿರತಕ್ಕಂಥ ವಿಷಯ, ಯಾವುದೋ ವ್ಯವಹಾರಾದಿಗಳು ನಮಗೆ ನಿಷಿದ್ಧ. ಯಾಕೆ ಹೇಳಿದ್ರೆ ನಿನಗೆ ಮನಸ್ಸು ಚೆನ್ನಾಗಿರಬೇಕಾ, ಅದು ಅವರಿಗೆ ಇವರಿಗೆ ಅಂತಲ್ಲ, ಮನಸ್ಸು ಯಾರಿಗೆ ಚೆನ್ನಾಗಿರಬೇಕು ಅವರು ಇದನ್ನು ಫಾಲೋ ಮಾಡಬೇಕು. ಯಾರಿಗೆ ಮನಸ್ಸು ಹೇಗೆ ಬೇಕಾದರೂ ಇರಲಿ ಪರವಾಗಿಲ್ಲ, ಏನಾದರೂ ಆಗಲಿ ನನಗೆ ಏನಾಗಬೇಕು ಅಂಥವರಿಗೆ ನಿಯಮ ಅಲ್ಲ. ಭಗವಂತನನ್ನ ಚಿಂತನೆ ಮಾಡಬೇಕು. ಭಗವಂತನ ಚಿಂತನೆ, ಈ ಚಿತ್ತದಲ್ಲಿ ನಮಗೆ ಒಳ್ಳೆಯ ನಾಲಿಗೆಗಳನ್ನು ಕೊಟ್ಟಿದ್ದಾನೆ. ಹೇಳ್ತಾರೆ, ಹೇ ಜಿಕ್ವೇ ಮಮನಿ ಸ್ನೇಹೆ ಹರಿಂ ಕಿಂ ಅನುಭಾಷತೆ. ಹೇಳ್ತಕ್ಕಂತಹ ಮಾತು ಜಿಕ್ವಾ ಇದು ಯಾರ ಕಂಟ್ರೋಲಲ್ಲೂ ಇಲ್ಲ. ನಾವು ಇನ್ನೊಬ್ಬರ ಕಂಟ್ರೋಲ್ ಇದ್ದಾಗ ಕೇಳ್ಬೋದು, ಅದು ಕೊಡಿ ಇದು ಕೊಡಿ ಅಂತ ಹೇಳಿಕೊಂಡು ಯಾರದ್ದೋ ಅಡಿಯಾಳಾಗಿದ್ರೆ ಕೇಳಲಿಕ್ಕೆ ಬರ್ತದೆ. ಹೇ ಜಿಕ್ವೇ ಮಮ ನಿಸ್ನೇಹೆ, ನನ್ನ ವಿಷಯದಲ್ಲಿ ನೀನು ಯಾಕೆ ಈ ರೀತಿಯಾಗಿ ಕಟುವಾಗಿ ನೀನಿದ್ಯಾ, ಯಾಕೆ ಹರಿಂ ಕಿಂ ಅನುಭಾಷತೆ, ನೀನು ನಿನಗೆ ಎರಡು ಶಬ್ದ, ಎರಡೇ ಎರಡು ಪದಗಳುಳ್ಳಂತಹ ಹರಿಂ ಕಿಂ ಅನುಭಾಷತೆ, ಯಾಕೋಸ್ಕರವಾಗಿ ಹೇಳ್ತಾ ಇಲ್ಲ ಅಂತ ಹೇಳಿಕೊಂಡು ನಮ್ಮನ್ನು ತಮಾಷೆ ಮಾಡ್ತಾರೆ. ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯಮಿದಪ್ಪರಂ ಅಂತ. ನಿತ್ಯದಲ್ಲೂ ಕೂಡ ನಾವು ಓದ್ತಾ ಇರ್ತೇವೆ, ಇವತ್ತು ಇವರು ಹೋದ್ರು, ಇವತ್ತು ಅವರು ಹೋದ್ರು, ನಾಳೆ ಅವರು ಹೋದ್ರು, ಹೀಗೆ ಕೇಳ್ತದೆ ಇರ್ತೇವೆ. ಆದರೆ ನಾನು ಮಾತ್ರ ಪರ್ಮನೆಂಟ್ ಅಂತ ನಾವು ತಿಳ್ಕೊಂಡಿರ್ತೇವೆ. ನಮಗೇನ ಶೇಷಾಹ ಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯಮಿದಪ್ಪರಂ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನೂ ಇಲ್ಲ ಅಂತ. ನಿಮ್ಮ ಆ 7 ವಂಡರ್ಸ್ ಅದು ಮತ್ತೆ 7 ವಂಡರ್ಸ್ ಮತ್ತೆ ಯಾಕೆ ಕೇಳಿದ್ರೆ, ಪುರಾಣಕಾರರು ಕೊಡುವಂತಹದ್ದು ಏನು ಕೇಳಿದ್ರೆ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಸ್ಥಾವರವಿಚ್ಚಂತಿ ಕಿಂ ಆಶ್ಚರ್ಯಮಿತಪ್ಪರಂ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು, ನಾನು ಪರ್ಮನೆಂಟ್, ನಾನು ಇಲ್ಲಿ ಜಾಂಡ ಉರಿಕೊಂಡು ಇರುವವನು ಅಂತ ಹೇಳಿಕೊಂಡು ನಾವು ಹೇಳ್ತೇವಲ್ವಾ. ಯಾರು ಜಾಂಡ ಉರುವವರಲ್ಲ. ಯಾಕೆ ಕೇಳಿದ್ರೆ ಕೆಲಸ ಮುಗಿಯಿತು ಅಂತ ಆದರೆ ಎದ್ದು ಹೋಗ್ತಾನೆ ಇರಬೇಕು, ಯಾರೂ ಕೂಡ ಮತ್ತೆ ನಿಲ್ಲಿಸುವವರಿಲ್ಲ, ಹೋಗ್ತಾ ಇರುವುದು. ಅದು ಎಲ್ಲಿಯೇ ಆಗಲಿ, ಯಾವ ವಿಷಯದಲ್ಲಿಯೂ ಕೂಡ ಇದು ನಿಯಮವೇ. ಎಲ್ಲಿ ನಮ್ಮ ಕೆಲಸ ಮುಗಿಯಿತು ಮತ್ತೆ ಅಲ್ಲಿಂದ ನಾವು ಟಿಕೆಟ್ ಕೊಟ್ಟು ಕಳಿಸ್ಬೇಕು. ಇದನ್ನೇ ದಾಸರು ನಮಗೆ ಅರ್ಥ ಮಾಡಿಸಿದ್ದು. ಇದೆಲ್ಲವೂ ಕೂಡ ಏನು ಕೇಳಿದ್ರೆ ನಮಗೆ ಇದನ್ನ ಅರ್ಥ ಮಾಡಿಸೋಕ್ಕೋಸ್ಕರ. ಇದು ಹಾಗಾದ್ರೆ ನಿಮಗೆ ಬಂತ ಕೇಳಿದ್ರೆ ನಮಗೆ ಬರಲಿಲ್ಲ, ಕಡೆಯ ಪಕ್ಷ ಇದು ಹೀಗೆ ಹೇಳಿ ಹೇಳಿ ಆದರೂ ಕೂಡ ನಮಗೆ ಯಾಕೆ ನಾವು ಇದನ್ನ ಮತ್ತೆ ಮತ್ತೆ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ಚಿಂತನೆ ಮಾಡಿದ್ದಾಗಿಯೂ ಕೂಡ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿದ್ದನ್ನು ಯಾಕೆ ನಾವು ಅಧ್ಯಾಪಕರು ನಮಗೆ ನೀವು ಓದಿ ಓದಿ ಮತ್ತಷ್ಟು ಅದನ್ನ ಅಧ್ಯಯನ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಅಧ್ಯಯನ ಮಾಡಿದ್ದು ಒಂದ್ಸಲ ಬಿಟ್ವಿ ಅಂತಾದ್ರೆ ಮತ್ತೆ ಮುಗಿಯಿತು, ಅದು ನಾಳೆಗೆ ಮತ್ತೆ ಎಲ್ಲುಂಟು ಅಂತ ಹುಡುಕೊಂಡು ಬರ್ಬೇಕು. ಅದನ್ನ ಯಾವುದೇ ವಿಷಯವಾಗಲಿ ನಾವು ಅದರ ಸಂಪರ್ಕದಲ್ಲಿದ್ದೆವು ಅಂತಾದ್ರೆ ಆವಾಗ ಅದು ನಮ್ಮ ಜೊತೆಗೆ ಬರ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಹೇಳ್ತಾರೆ, ಮನಕ್ಕೆ ಬಂದುದನ್ನು ಉಂಡು ಉಣಿಸಿ ಸಂಹನನ ಉಪಚಯ ಇದೆಲ್ಲವನ್ನೂ ಕೂಡ ಮಾಡತಕ್ಕಂಥವನು. ತಿಂದಂತಹ ಆಹಾರ ಅದು ಏನು ಎಲ್ಲ ರೀತಿಯಾಗಿರ್ತಕ್ಕಂತಹ ಅದರಲ್ಲಿ ಜೀರ್ಣವಾಗಬೇಕು, ಉಪಚಯವಾಗಬೇಕು. ಉಪಚಯ ಅಂತ ಹೇಳಿದ್ರೆ ಶರೀರಾದಿಗಳ ಪೋಷಣೆ ಆಗಬೇಕು. ಶರೀರಾದಿಗಳು ಹುಟ್ಟಿದಾಗ ಮಗು ಸಣ್ಣದಿತ್ತು, ಎದೆ ಹಾಲು ಕುಡಿಯಿತು, ಎದೆ ಹಾಲು ಕುಡಿದಿಂದಾಗಿ ಮತ್ತೆ ಅದಕ್ಕೆ ಕಾಲಕ್ರಮೇಣ ಅನ್ನಾದಿಗಳ ಸ್ವೀಕಾರ ಆಯಿತು, ಅನ್ನಾದಿಗಳಿಂದ ದೇಹ ಉಪಚಯವಾಯಿತು, ಅನ್ನಾದಿಗಳಿಂದಾಗಿ ಶರೀರ ಪೋಷಣೆಯಾಯಿತು. ಅದಕ್ಕೋಸ್ಕರವಾಗಿ ಸಂಹನನ ಉಪಚಯ ಕರಣಕ್ಕೆ ಆನಂದ, ಈ ಆನಂದವನ್ನು ಕೊಡತಕ್ಕಂಥವನು ಭಗವಂತ. ಅನಿಮಿಷ ಈಗ ಆತ್ಮ ಪ್ರದರ್ಶನ ಸುಖವನೀವ. ಅನಿಮಿಷರು ಯಾರು ಅಂತ ಕೇಳಿದ್ರೆ ಒಳ್ಳೆಯ ಸ್ವರೂಪಾನಂದವನ್ನ ಕೊಡ್ತಾನೆ. ತಾಮಸರಿಗೆ ಆನಂದ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ತಾಮಸರಿಗೆ ಆನಂದ ಕೊಟ್ಟ ಅಂತ ಆದರೆ ಅದು ಮುಗಿಯಿತು. ಅದಕ್ಕೋಸ್ಕರವಾಗಿ ಅವರಿಗೆ ಆನಂದ ಇಲ್ಲವೇ ಇಲ್ಲ. ಅವರಿಗೆ ಅನಿತ್ಯ ಆನಂದ, ಅವರು ಅಂಧನ್ ತಮಸ್ಸೆ ಅವರಿಗೆ, ಅಲ್ಲಿ ಯಾವ ಆನಂದಗಳು ಇಲ್ಲವೇ ಇಲ್ಲ. ಅಂತಹ ತನ್ನ ಆನಂದವನ್ನು ಕೊಡ್ತಾನೆ. ಅಂತಹ ಇನ್ನೊಂದು ಏನು ಅಂತ ಕೇಳಿದ್ರೆ ಅನಿಮಿಷರ
ನಾವು ಕೂಡ ಅನಿಮಿಷರು. ಕಣ್ಣನ್ನು ಮುಚ್ಚಿದಾಗ ಒಳ್ಳೆ ರೀತಿಯಾಗಿ ನಮಗೆ ಆನಂದದ ನಿದ್ರಾವಸ್ಥೆಯಲ್ಲಿ ಅದನ್ನು ಮುಂದೆ ಬಹಳ ಅತ್ಯದ್ಭುತವಾಗಿ ಹೇಳ್ತಾರೆ. ಸ್ವರೂಪೇಣೇವ ಶಕ್ತೋಪಿ ಜೀವದೇಹಸ್ಥೋ ಹರಿ ಭುಂಕ್ತೆ ತದೇಂದ್ರಿಯರ್ಭೋಗೈ ಚತುರೇಂದ್ರಿಯ ಸ್ವಕೈ ಅಂತ ಹೇಳಿಕೊಂಡು ಛಾಂದೋಗ್ಯ ಭಾಷ್ಯ ಹೇಳಿದೆ. ಅದಾದ ಮೇಲೆ ಭುಂಕ್ತೆ ಹರಿಶುಭಾನ್, ಎಲ್ಲ ಭಗವಂತ ಏನಾದರೂ ಸ್ವೀಕಾರ ಮಾಡ್ತಾನೆ ಅಂತ ಕೇಳಿದ್ರೆ ನಾಶುಭಂ ಸಹರಿ ಪಿಬೇತ್ ಅಶುಭಂ ನಹರಿ ಪಿಬೇತ್, ಅಶುಭವಾದದನ್ನು ಯಾವತ್ತೂ ಕೂಡ ಅವನು ಸ್ವೀಕಾರ ಮಾಡುವುದಿಲ್ಲ. ಅದಾದ ಮೇಲೆ ಇನ್ನೂ ಹೀಗೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹವಾಗದ ಪ್ರಾಣಾಪಾನದವಾಗಿದ್ದಂತಹ ಪಚಾಮಿ ಅನ್ನಂ ಚತುರ್ವಿಧಂ, 4 ವಿಧವಾಗಿರತಕ್ಕಂತಹ ಅನ್ನವನ್ನು ನಾನು ಜೀರ್ಣ ಮಾಡ್ತೇನೆ ಅಂತ. ಜೀರ್ಣವಾಗಬೇಕು ಅಂತಾದರೆ ಭಗವಂತನ ಅನುಗ್ರಹ ಬೇಕು, ಜೀರ್ಣವಾಗದೇ ಇರಬೇಕು ಅಂತಾದರೆ ಯಾವುದು ಬೇಕಾದರೂ ಹೇಗೆ ಬೇಕಾದರೂ ಇದ್ರೂ ಆಗ್ತದೆ. ಹೀಗೆ ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದನ್ನು ಚಿಂತನೆ ಮಾಡಿದಾಗ ಸುಖವನೀವ ಹರಿ, ಭಗವಂತ ಎಂತ ಹೇಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸುಖವನ್ನು ಕೊಡ್ತಾನಂತೆ. ಯಾವ ಸುಖಗಳು ಕೂಡ ಭಗವಂತನ ಸುಖದ ಎದುರುಗಡೆಗೆ ಅದು ಯಾವುದೂ ಸುಖ ಅಲ್ಲವೇ ಅಲ್ಲ. ಸುಖದಂತೆ ಕಾಣುವಂತಹದ್ದೇ ಅಷ್ಟೇ ಹೊರತು ಸುಖ ಅಂತ ಹೇಳಿದ್ರೆ ಆರಂಭದಲ್ಲಿ ದಾಸರುಗಳು ಹೇಳಿದ್ದಾರಲ್ವ, ಏನು ಸುಖ ತನೆಯದಿನ ಸಂತೋಷ ಕೆಲವರಿಗೆ, ಮಡದಿನ ಸಂತೋಷ ಕೆಲವರಿಗೆ, ಅದೇ ರೀತಿಯಾಗಿ ಹೀಗೆ ಸುಖದ ವಿಶ್ಲೇಷಣೆಯನ್ನು ಮಾಡ್ತಾರೆ. ತನ್ನ ಹೆಂಡತಿಯಿಂದಾಗಿ ಸುಖ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ತನ್ನ ಮಗನಿಂದಾಗಿ ಸುಖ ಅಂತ ಹೇಳ್ತಾರೆ, ಅಥವಾ ಆತ್ಮ ತನ್ನಿಂದಾಗಿ ಸುಖ, ಹೀಗೆ ಯಾವುದೋ ಸುಖವನ್ನು ಹೇಳ್ತಾರೆ. ಆದರೆ ಇದ್ಯಾವುದೂ ಕೂಡ ಪರ್ಮನೆಂಟ್ ಸುಖನ ಅಂತ ಕೇಳಿದ್ರೆ ಪರ್ಮನೆಂಟ್ ಅಲ್ಲ. ಎಲ್ಲವೂ ಕೂಡ ಏನು ಕ್ಷಣಿಕವಾಗಿರ್ತಕ್ಕಂಥ, ನಾನು ಮೊದಲೇ ಹೇಳಿದಲ್ವ, ಯಾವತ್ತು ನಮ್ಮ ಕೆಲಸ ಮುಗಿಯಿತೋ ಅಲ್ಲಿಂದ ನಾವು ಮತ್ತೆ ಹೊರಡಬೇಕು. ನಮಗೆ ಎಲ್ಲಿಯ ತನಕ ಒಂದು ಇರ್ತೇವೆಯೋ ಅಲ್ಲಿಯ ತನಕ ನಮ್ಮ ಒಂದು ಹಾರಾಟ ಚೀರಾಟಗಳು ಎಲ್ಲಿ ತನಕ ಅಂತ ಕೇಳಿದ್ರೆ ನಾವು ಯಾವ ಸ್ಥಾನದಲ್ಲಿ ಎಲ್ಲಿಯ ತನಕ ಇರ್ತೇವೆಯೋ ಅಲ್ಲಿಯ ತನಕ ನಮ್ಮ ಹಾರಾಟ ಚೀರಾಟ. ಅದಾದ ಮೇಲೆ ಮುಗಿಯಿತು, ಅಲ್ಲಿಂದ ಸೀದಾ ಹೊರಡುವುದೇ, ಮತ್ತೆ ಹಿಂದೆ ತಿರುಗಿ ನೋಡ್ಲಿಕ್ಕಿಲ್ಲ, ಮತ್ತೆ ಮುಂದಕ್ಕೆ ಹೋಗ್ತಾನೆ ಇರುವಂತಹದ್ದು. ಈ ರೀತಿಯಾಗಿರತಕ್ಕಂತಹ ವ್ಯವಸ್ಥೆ ಅಂತ ಹೇಳಿಕೊಂಡು ಇದನ್ನು ಭೋಜನ ಸಂಧಿಯಲ್ಲಿ ಇನ್ನಷ್ಟು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಭೋಜನದಲ್ಲಿ ಬರತಕ್ಕಂತಹ ಆ ಭಗವಂತನ ಷಡ್ರಸಗಳು, ಅದರಲ್ಲಿರತಕ್ಕಂತಹ ಭಗವಂತನ ರೂಪ, ಕ್ಷೀರ, ಘೃತ, ಒಂದೊಂದು ರೂಪದನ್ನು ಹೇಳ್ತಾರೆ. ನಮಗೆ ಸಾರು, ಅನ್ನ ಇತ್ಯಾದಿ ಒಂದೊಂದು ನಾವು ನಿತ್ಯದಲ್ಲೂ ಕೂಡ ತಿನ್ನತಕ್ಕಂತಹ ಪದಾರ್ಥಗಳು ಏನೆಲ್ಲ ಇದೆಯೋ ಅದೆಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ರೂಪ ಎಷ್ಟೆಷ್ಟಿದೆ, ಹೇಗಿದೆ, ಯಾವ ರೂಪದಲ್ಲಿದೆ, ಅದು ಯಾವ ರೂಪ, ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ಚಿಂತನೆ ಮಾಡಲಿಕ್ಕೆ. ಕಡೆಯ ಪಕ್ಷ ಇದನ್ನು ನೋಡಿದಾಗ, ಲೌಕಿಕವಾಗಿರ್ತಕ್ಕಂತಹ ಈ ಅನ್ನ ಪದಾರ್ಥಗಳನ್ನು ನೋಡಿದಾಗ ಇದರಲ್ಲಿ ಅವನಿದ್ದಾನೆ ಎಂಬಂತಹ ಚಿಂತನೆಯನ್ನು ಮಾಡಿಕೊಂಡು ಸ್ವೀಕಾರ ಮಾಡಲಿಕ್ಕಿರುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಭೋಜನ ಸಂಧಿ ಆರಂಭವಾಗಿರತಕ್ಕಂತಹದ್ದು, ಇನ್ನೂ ಇಷ್ಟು ಕೂಡ ವಿಸ್ತಾರವಾಗಿರತಕ್ಕಂತಹದ್ದು. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯದೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಿತಮಸ್ತು.